ಫೈನಲಿ ಈಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಕೆಂಗೇರಿಯಿಂದ ಆದ್ರೆ ನಿಮ್ಗೆ ಕನ್ಫರ್ಮ್ ಟಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ನೀವು ಟ್ರೈನ್ ಇಳಿದ ತಕ್ಷಣ ಬೋರ್ಡ್ ಕಾಣ್ತಾ ಇದೆ ನೋಡಿ ಮೇಲೆ, ವಿಷ್ಣು ನಿವಾಸಂ ಅಂತ. ಈ ವಿಷ್ಣು ನಿವಾಸಂ ಅಲ್ಲಿ SSD ಟೋಕನ್ಸ್ ನ ಕೊಡ್ತಾರೆ, ಹಾಗೆ ಆಫ್ಲೈನ್ ಅಲ್ಲಿ ರೂಮ್ಸ್ ಕೊಡ್ತಾರೆ. ಈಗ ನಾವು ಪ್ರಸ್ತುತ ರಾಮ್ ಬಗೀಚಾ ಗೆಸ್ಟ್ ಹೌಸ್ ಹತ್ರ ಬಂದಿದ್ದೀವಿ. ಬನ್ನಿ ಇವಾಗ ರೂಮ್ ಹೇಗಿದೆ ಅಂತ ನೋಡೋಣಂತೆ. ನಾನು ರವೆ ಉಪ್ಪಿಟ್ಟು ಅಂತ ಅನ್ಕೊಂಡೆ, ಬಟ್ ಗೋಧಿ ತರಿ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿದೆ ಟೇಸ್ಟ್. ಶ್ರೀವಾಣಿ ದರ್ಶನ ಅಲ್ವಾ, ತುಂಬಾ ಮುಂದೆ ಹೋಗಿದ್ವಿ, ಬಟ್ ನನ್ ಮುಂದೆ ಹೋಗ್ತಾ 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 ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ. ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣು ತೇಜ ರಾಜಾಧಿರಾಜ ಕವ ಜಯ 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 ದೇವಾದಿದೇವ ಜಯ ವಾಸುದೇವ ಶ್ರೀರಾಮಚಂದ್ರ ಜಯ ಕಲ್ಕಿ ರೂಪ ಶೌರೀಶ ಜಯ 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 ಜಯ. ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಮಗೆ ಸಾಕಷ್ಟು ಜನ ಮೆಸೇಜ್ ಹಾಕ್ತಾ ಇದ್ದೀರಾ, ಈ ನಡುವೆ ಯಾಕೆ ನೀವು ತಿರುಮಲಗೆ ಹೋಗಿಲ್ಲ ಅಂತ. ತುಂಬಾ ದಿನ ಆಗಿತ್ತು, ಹೌದು ತುಂಬಾ ದಿನ ಆಗಿತ್ತು ತಿರುಮಲಕ್ಕೆ ಹೋಗಿ. ನಾವು ಆಲ್ಮೋಸ್ಟ್ ವೈಕುಂಠ ಏಕಾದಶಿಗೆ ಹೋಗಿದ್ದು. ಅದಾದ ನಂತರ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ಆ ದೈವದ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಆ ದೈವದಿಂದ ಕರೆ ಬಂದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದರಲ್ಲೂ ಪರಮ ಪವಿತ್ರವಾದ ತಿರುಮಲಕ್ಕೆ ಹೋಗ್ಬೇಕು ಅಂದ್ರೆ ಆ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಇದ್ರೆ ಮಾತ್ರ ಹೋಗ್ಬೋದು. ನೀವು ತುಂಬಾ ಜನ ಹೇಳಿರೋದ್ ಕೇಳಿರ್ತೀರ, ನಾವು ತಿರುಮಲಕ್ಕೆ ಹೋಗಿದ್ವಿ, ತುಂಬಾನೇ ರಶ್ ಇತ್ತು, ದರ್ಶನ ಆಗ್ದಲೆ ವಾಪಸ್ ಬಂದ್ವಿ ಅಂತ. ತುಂಬಾ ಸಾರಿ ಹಾಗಾಗತ್ತೆ. ಹಾಗಾಗಿ ನಿಮ್ಗೆ ದೇವರ ಅನುಗ್ರಹ ಮತ್ತೆ ಕರೆ ಇಲ್ಲ ಅಂದ್ರೆ ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂತೂ ಇಂತೂ ವೆಂಕಟೇಶ್ವರ ಸ್ವಾಮಿಯ ಕರೆ ಬಂದಿದೆ ಅಂತ ಹೇಳ್ಬೋದು. ಈಗ ನಾವು ತಿರುಮಲಕ್ಕೆ ಹೋಗ್ತಾ ಇದೀವಿ. ಈ ತಿರುಮಲ ಟ್ರಿಪ್ ನಮ್ಗೆ ಕೇವಲ ವೀಕೆಂಡ್ ಟ್ರಿಪ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೇವಲ ಒಂದೇ ದಿನದಲ್ಲಿ ಹೋಗಿ ಬರ್ತೀವಿ. ಬೆಳಗಿನ ಜಾವದಿಂದ ಹಿಡಿದು ಸಾಯಂಕಾಲ ತನಕ ನಾವು ತಿರುಮಲದಲ್ಲಿ ಇರ್ತೀವಿ, ಮತ್ತೆ ರಾತ್ರಿ ರಿಟರ್ನ್. ಅಲ್ಲಿ ಹಾಲ್ಟ್ ಆಗೋದಿಲ್ಲ ಈ ಸಲ. ಕೇವಲ ನಾವು ತಿರುಮಲದಲ್ಲಿ 12 ಅವರ್ ಇರ್ತೀವಿ ಅನ್ಸುತ್ತೆ. ಅದರಲ್ಲಿ ನಾನು 2 ಬಾರಿ ದರ್ಶನ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಪ್ರಸ್ತುತ ಈಗ ನಾವು ತುಮಕೂರಿನಲ್ಲಿದ್ದೀವಿ. ತುಮಕೂರಿನಿಂದ ನಾವು ಬೆಂಗಳೂರಿಗೆ ಬಸ್ನಲ್ಲಿ ಹೋಗ್ತೀವಿ. ಬೆಂಗಳೂರಿನಲ್ಲಿ ಟ್ರೈನ್ ಹತ್ಕೊಂಡು ನಾವು ತಿರುಮಲಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬೆಂಗಳೂರಿನಿಂದ ತಿರುಪತಿಗೆ ಹೋಗೋದಕ್ಕೆ ನಾವು ಸಾಧಾರಣವಾಗಿ ಹೋಗೋದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್. ಈಗಲೂ ಕೂಡ ಅದೇ ಟ್ರೈನ್ ನ ನಾವು ಬೋರ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ತಿರುಪತಿ ಇದು ಬೆಳಗಿನ ಜಾವ 4:20ಕ್ಕೆ ಸೇರತ್ತೆ. ಅಲ್ಲಿಂದ ನಾವು ಬೆಟ್ಟದ ಮೇಲೆ ಹೋಗಿ 2 ಬಾರಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಅದಾದ ನಂತರ ರಾತ್ರಿ ಮತ್ತೆ ಬಂದು ಅದೇ ಟ್ರೈನ್ ನಲ್ಲಿ ರಿಟರ್ನ್ ಬರಬೇಕು ಅಂತ ಅನ್ಕೊಂಡಿದೀವಿ. ತುಂಬಾ ಟೈಮ್ ಕನ್ಸ್ಟೆಂಟ್ ಇದೆ ನಮಗೆ. ಕೇವಲ 12 ಅವರ್ ತಿರುಮಲದಲ್ಲಿ ಇರ್ತೀವಿ. ಅಷ್ಟೊತ್ತಿಗೆ ನಾವು ವರಾಹ ಸ್ವಾಮಿ ದರ್ಶನ ಮಾಡಬೇಕು, ಅದ್ರ ಜೊತೆಗೆ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು, ಅದಾದ್ಮೇಲೆ ರೂಮ್ ತೆಗೆದುಕೊಳ್ಬೇಕು, ಹಾಗೆ 2 ಬಾರಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ನಾವು ಕೇವಲ 12 ಅವರಲ್ಲಿ ಮಾಡ್ಕೋಬೇಕು. ಹಾಗಾಗಿ ನಿಮಗೆ ಟೈಮ್ ಕಡಿಮೆ ಇದ್ದಾಗ ತಿರುಮಲದಲ್ಲಿ ದರ್ಶನ ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ಸಿಗುತ್ತೆ. ಹಾಗೆ ಉಚಿತ ದರ್ಶನದ ಬಗ್ಗೆ ಮಾಹಿತಿ, ಶ್ರೀವಾಣಿ ದರ್ಶನದ ಬಗ್ಗೆ ಮಾಹಿತಿ, ಎಲ್ಲಾ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಹಾಗಾಗಿ ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ತಿರುಮಲದಲ್ಲಿ ಹೋದಾಗ ಯಾವುದೇ ರೀತಿ ಸಮಸ್ಯೆ ಇಲ್ದಲೆ ದರ್ಶನ ಹೇಗೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗತ್ತೆ. ನೀವು ತಿರುಮಲಕ್ಕೆ ಹೋದಾಗ ನೀವು ಉಚಿತ ದರ್ಶನದಲ್ಲಿ ಹೋದ್ರೆ ಈ ತರ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಿಮಗೆ ಸುಪಥಂ ದರ್ಶನ ಅಂತ ಇದೆ, ಆರ್ಜಿತ ಸೇವೆಗಳಂತಿದೆ. ಅದನ್ನ ನೀವು ಬುಕ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ತಿರುಮಲದಲ್ಲಿ ದರ್ಶನ ಮಾಡ್ಕೊಂಡು ಒಂದೇ ದಿನದಲ್ಲಿ ರಿಟರ್ನ್ ಆಗ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ಸಿಗುತ್ತೆ. ಬನ್ನಿ ಈಗ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ತಿರುಪತಿ ಕಡೆ ಹೋಗೋಣಂತೆ. ನಾವು ಸಾಧಾರಣವಾಗಿ ತುಮಕೂರಿಂದ ಬೆಂಗಳೂರಿಗೆ ಟ್ರೈನ್ ನಲ್ಲೇ ಹೋಗೋದು, ಬಟ್ ಈ ಸಲ ನಮ್ಗೆ ಪ್ಲಾನ್ ಸರಿಯಾಗಿ ಗೊತ್ತಾಗಿರ್ಲಿಲ್ಲ. ಹಾಗಾಗಿ ನಾನು ಬಸ್ ನಲ್ಲಿ ಹೋಗ್ಬೇಕು ಅಂತ ಕೊನೆಗೆ ಡಿಸೈಡ್ ಆಯ್ತು. ಟ್ರೈನ್ಸ್ ಎಲ್ಲ ಆಲ್ಮೋಸ್ಟ್ ಫುಲ್ ಆಗೋಗಿತ್ತು. ಹಾಗಾಗಿ ಈಗ ನಾನು ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ನ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಈಗ ತಾನೇ ತುಮಕೂರಿನಲ್ಲಿ ಬಸ್ ಅಲ್ಲಿ ಕೂತಿದ್ದೀವಿ. AC ಬಸ್ ನಲ್ಲಿ ಕೂತಿದ್ದೀವಿ. ನಾರ್ಮಲ್ ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗಾಗಿ AC ಬಸ್ ಅಲ್ಲೇ ಹೋಗೋಣ ಅಂತ AC ಬಸ್ ನಲ್ಲಿ ಕೂತಿದ್ದೀವಿ. ಇದ್ರಲ್ಲಿ ಚಾರ್ಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾರ್ಮಲ್ ಆದ್ರೆ ನಮ್ಮ ಅಮ್ಮಂಗೆಲ್ಲ ಫ್ರೀ ಇರ್ತಿತ್ತು, ಬಟ್ ಇದ್ರಲ್ಲಿ ಅವ್ರಿಗೂ ಟಿಕೆಟ್ ತಗೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ರಶ್ ಇರೋ ಕಾರಣ ನಾವು AC ಬಸ್ ಹಾಕ್ತಿದೀವಿ ಇವಾಗ. ಇನ್ನು ಬೆಂಗಳೂರಿನಿಂದ ತಿರುಪತಿಗೆ ಸಾಕಷ್ಟು ಟ್ರೈನ್ ಅವೈಲಬಿಲಿಟಿ ಇದೆ. ಅದರಲ್ಲಿ ಡೊರಾಂಟೋ ಎಕ್ಸ್ಪ್ರೆಸ್ ಆಗಿರ್ಬೋದು, ಅದ್ ಬಿಟ್ರೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಆಗಿರ್ಬೋದು, ತುಂಬಾನೇ ಇದೆ. ನಾವು ಫ್ರೀಕ್ವೆಂಟ್ ಆಗಿ ಹೋಗೋದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ನಲ್ಲಿ. ಇನ್ನು ಟ್ರೈನ್ ಅಲ್ಲಿ ಕಾಸ್ಟ್ ಬಂದ್ಬಿಟ್ಟು ನಮಗೆ ಜನರಲ್ ಸ್ಲೀಪರ್ ಅಲ್ಲಿ 235 ರೂಪಾಯಿ ಆಗಿರುತ್ತೆ. ಅದೇ ನಮಗೆ 3AC ಕ್ಯಾಟಗರಿನಲ್ಲಿ 620 ರೂಪಾಯಿ ಆಗಿರುತ್ತೆ. ಅದೇ 2AC ಕ್ಯಾಟಗರಿನಲ್ಲಾದ್ರೆ ನಮ್ಗೆ 820 ರೂಪಾಯಿ ಆಗಿರುತ್ತೆ. ಹಾಗೆ ಫಸ್ಟ್ ಕ್ಲಾಸ್ AC ನಲ್ಲಿ ನಮಗೆ 1400 ರೂಪಾಯಿ ಆಗಿರುತ್ತೆ. ಇನ್ನು ನಮಗೆ ಬಸ್ಸಸ್ ಕೂಡ ತುಂಬಾನೇ ಅವೈಲಬಲ್ ಇರುತ್ತೆ. ಬೆಂಗಳೂರಿನಿಂದ ತುಂಬಾನೇ ಬಸ್ಸಸ್ ಅವೈಲಬಲ್ ಇರುತ್ತೆ. ನಮ್ದು ದರ್ಶನದ ಟಿಕೆಟ್ ಬಂದ್ಬಿಟ್ಟು ಡೋನಾರ್ ಕೋಟಾದಲ್ಲಿ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ. ಇದರಲ್ಲಿ 5 ಜನ ಬಿಡ್ತಾರೆ. ಆಕ್ಚುಲಿ ನಾವು ನಮ್ಮ ಫ್ಯಾಮಿಲಿ, ನಮ್ಮಪ್ಪ, ನಮ್ಮಮ್ಮ ಹಾಗೆ ನಮ್ ದೊಡ್ಡಮ್ಮ ಇಬ್ರು ಬರ್ಬೇಕಾಗಿತ್ತು. ಒಬ್ರಿಗೆ ಏನೋ ಕಾರಣಾಂತರಗಳಿಂದ ಬರಕ್ ಆಗ್ತಿಲ್ಲ. ಹಾಗಾಗಿ ನಾವು ಕೇವಲ 4 ಜನ ಹೋಗ್ತಾ ಇದೀವಿ. ಅವ್ರದ್ದು ಟಿಕೆಟ್ಸ್ ಗಳು ಬುಕ್ ಆಗಿತ್ತು, ಬಟ್ ಅವ್ರಿಗೆ ಬರ್ಲಿಕ್ಕೆ ಆಗ್ತಿಲ್ಲ.
ಜನರಲ್ ಆಗಿ ನಮ್ಗೆ ತುಮಕೂರಿನಿಂದ ಬೆಂಗಳೂರಿಗೆ ಕೇವಲ 2 ಅವರ್ಸ್ ಅಲ್ಲಿ ಹೊರಟೋಗ್ತೀವಿ. ಬಟ್ ಅಲ್ಲಿ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರೈನ್ ಆದ್ರೆ ಕರೆಕ್ಟ್ ಆಗಿ ನಮಗೆ 1.5 ಗಂಟೆಗೆಲ್ಲ ರೀಚ್ ಆಗಿ ಹೋಗ್ತೀವಿ. ಇದರಲ್ಲಿ ನಮ್ಗೆ 2 ಅವರ್ಸ್ ಇಂದ 4 ಅವರ್ಸ್ ತನಕ ಎಷ್ಟೊತ್ತು ಬೇಕಿದ್ರು ಆಗ್ಬೋದು. ಎಲ್ಲ ಬೆಂಗಳೂರು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋ ಕಾರಣ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಅನ್ಕೋತಾ ಇದ್ವಿ. ನೋಡೋಣ ಹೇಗಿರುತ್ತೆ ಅಂತ. ಯಾವ ಟೈಮ್ಗೆ ರೀಚ್ ಆಗ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ. ಫೈನಲಿ ಈಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ನಮಗೆ ಟ್ರೈನ್ ತಿರುಪತಿಗೆ ಇರೋದು, ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್. ಇದು ಮೈಸೂರಿನಿಂದ ಹೊರಡುತ್ತೆ. ನಮಗೆ ಪ್ಲಾಟ್ಫಾರ್ಮ್ 5 ಅಥವಾ 6 ನಲ್ಲಿ ಬರುತ್ತೆ. ಬನ್ನಿ ಈಗ ಒಳಗಡೆ ಹೋಗ್ಬಿಟ್ಟು ಟ್ರೈನ್ ನ ಬೋರ್ಡ್ ಮಾಡೋಣ ಅಂತ. ಇನ್ನ 1 ಅವರ್ ಇದೆ ನಮ್ಗೆ ಟ್ರೈನ್ಗೆ. ಫೈನಲಿ ರೈಲ್ವೆ ಸ್ಟೇಷನ್ ಬಂದ್ವಿ, ಒಳಗಡೆ ಕೂತಿದೀವಿ. ಇನ್ನ 1 ಅವರ್ ಟೈಮ್ ಇದೆ. 1 ಅವರ್ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಆನಂತರ ಬೋರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈ ಟ್ರೈನ್ ನ. ನಾವು ಸಾಧಾರಣವಾಗಿ ಇದೇ ಟ್ರೈನ್ಗೆ ಬರೋದು. ನೀವು ಯಾವಾಗಾದ್ರೂ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಬೆಂಗಳೂರಿನಿಂದ ತಿರುಪತಿಗೆ ನೋಡಿದ್ರೆ ಯಾವಾಗ್ಲೂ ಬುಕ್ ಆಗಿ ಹೋಗ್ಬಿಟ್ಟಿರತ್ತೆ. ನಿಮ್ಗೆ ಟಿಕೆಟ್ ಸಿಗೋದು ತುಂಬಾನೇ ಕಷ್ಟ. ಒಂದ್ ಹ್ಯಾಕ್ ಇದೆ. ಏನ್ ಮಾಡ್ಬೇಕು ಅಂದ್ರೆ ನೀವು ಸರ್ಚ್ ಮಾಡುವಾಗ ಕೆಂಗೇರಿಯಿಂದ ಸರ್ಚ್ ಮಾಡಿ. ಕೆಲವೊಮ್ಮೆ ಅವೈಲಬಿಲಿಟಿ ಇರುತ್ತೆ. ಹಾಗಾಗಿ ನೀವು ಕೆಂಗೇರಿಯಿಂದ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 10 ರೂಪೀಸ್ ಡಿಫರೆನ್ಸ್ ಆಗತ್ತೆ ಅಷ್ಟೇ. ಕೆಂಗೇರಿಯಿಂದ ಆದ್ರೆ ನಿಮ್ಗೆ ಕನ್ಫರ್ಮ್ ಟಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಂಗೇರಿಯಿಂದ ನೀವು ಬುಕ್ ಮಾಡ್ಕೊಂಡ್ಬಿಟ್ಟು ನಂತರ ಬೋರ್ಡಿಂಗ್ ಪಾಯಿಂಟ್ ನ ನೀವು KSR ಗೆ ಚೇಂಜ್ ಮಾಡ್ಕೊಳ್ಬಹುದಾಗಿರುತ್ತೆ. ಈ ತರ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಟಿಕೆಟ್ ಬುಕ್ ಆಗುತ್ತೆ ಅಂತ ಹೇಳ್ಬೋದು. ಈ ಹ್ಯಾಕ್ ವರ್ಕ್ ಆಗೋದು ನಮ್ಗೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಗೆ ಮಾತ್ರ. ಯಾಕಂದ್ರೆ ಅದು ಮೈಸೂರಿನಿಂದ ಹೊರಡುತ್ತಲ್ಲ, ಅದು ಕೆಂಗೇರಿ ಒಂದು ಸ್ಟಾಪ್ ಇರುತ್ತೆ. ಹಾಗಾಗಿ ಅದಕ್ಕೆ ಸಪರೇಟ್ ಟಿಕೆಟ್ಸ್ ಇರುತ್ತೆ. ಇಲ್ಲಿಂದ ಮತ್ತೆ ಬೇರೆ ಟಿಕೆಟ್ಸ್ ಇರುತ್ತೆ. ಹಾಗಾಗಿ ನೀವು ಕೆಂಗೇರಿಯಿಂದ ಬುಕ್ ಮಾಡ್ಕೊಂಡ್ರೆ ಅವೈಲಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಜನಕ್ಕೆ ಈ ಹ್ಯಾಕ್ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರು ಅಂದ್ರೆ KSR ಇಂದ ನೋಡ್ತಾರೆ. ಅವಾಗ ಟಿಕೆಟ್ಸ್ ಅವೈಲಬಲ್ ತುಂಬಾ ಕಡಿಮೆ ತೋರ್ಸುತ್ತೆ. ಇನ್ನ ಸಾಧಾರಣವಾಗಿ ತಿರುಮಲಕ್ಕೆ ಹೋದವರು ಟಿಕೆಟ್ಸ್ ಗಳು ಬೇಕು ಅಂತ ಕೇಳ್ತಿರ್ತೀರಾ. ಅದರಲ್ಲಿ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್, ಈ ಟೋಕನ್ಸ್ ತಗೊಂಡ್ರೆ ನಿಮ್ಗೆ ತುಂಬಾ ಬೇಗ ದರ್ಶನ ಆಗುತ್ತೆ. ಸುಮಾರು ನಿಮ್ಗೆ 7 to 8 ಅವರ್ಸ್ ಅಲ್ಲಿ ದರ್ಶನ ಆಗೋಗುತ್ತೆ. ಅದೇ ನೀವು ಸರ್ವದರ್ಶನಕ್ಕೆ ಹೋದ್ರೆ 23 ಗಂಟೆ 24 ಗಂಟೆ ಎಷ್ಟು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಈ SSD ಟೋಕನ್ಸ್ ತಗೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ. ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ನಮ್ಗೆ ತಿರುಪತಿನಲ್ಲಿ ಕೊಡ್ತಾರೆ, ಕೆಳಗಡೆ ತಿರುಪತಿನಲ್ಲಿ ಕೊಡ್ತಾರೆ, 3 ಜಾಗದಲ್ಲಿ ಕೊಡ್ತಾರೆ. ಒಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್, ಅದ್ ಬಿಟ್ರೆ ವಿಷ್ಣು ನಿವಾಸಂ ನಲ್ಲಿ ಕೊಡ್ತಾರೆ, ಅಥವಾ ಭೂದೇವಿ ಕಾಂಪ್ಲೆಕ್ಸ್. ಈ 3ರಲ್ಲಿ ಒಂದು ಜಾಗದಲ್ಲಿ ನೀವು SSD ಟೋಕನ್ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಪ್ರಸ್ತುತ ಈಗ ಮಧ್ಯಾಹ್ನ 11 ಗಂಟೆಗೆ SSD ಟೋಕನ್ಸ್ ನ ಕೊಡ್ತಾ ಇದ್ದಾರೆ. ಇದು ಕನ್ಫರ್ಮ್ ಆಗಿರೋದಿಲ್ಲ. ಒಂದೊಂದ್ ದಿನ ಒಂದೊಂದ್ ರೀತಿ ಚೇಂಜ್ ಆಗ್ತಿರುತ್ತೆ. ಪ್ರಸ್ತುತ ಈಗ 11 ಗಂಟೆ ಕೊಡ್ತಿರ್ತಾರೆ. ನೀವು ನಮ್ಮ ಲೇಟೆಸ್ಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಯಾವ ಟೈಮಿಗೆ ಕೊಡ್ತಾರೆ ಅಂತ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಇವತ್ತಿನ ದಿನ ನಮ್ಗೆ 11 ಗಂಟೆಗೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಅದು ನೆಕ್ಸ್ಟ್ ಡೇ ಟಿಕೆಟ್ಸ್ ಆಗಿರುತ್ತೆ. ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ನಮ್ ದೊಡ್ಡಮ್ಮ ಇವಾಗ ಜಾಯಿನ್ ಆಗಿದ್ದಾರೆ. ಈಗ ನಮ್ ದೊಡ್ಡಮ್ಮನು ಜಾಯಿನ್ ಆಗ್ತಾ ಇದ್ದಾರೆ. ಇಲ್ಲಿಂದ ನಾವು ಎಲ್ಲರೂ ಒಟ್ಟಿಗೆ 4 ಜನ ತಿರುಮಲಕ್ಕೆ ಹೋಗ್ತಾ ಇದೀವಿ. ನಾವು ಟ್ರೈನ್ ಅಲ್ಲಿ ಹೋಗುವಾಗ ಜನರಲ್ ಆಗಿ ಎಲ್ಲ ಮನೆಯಿಂದಾನೇ ಫುಡ್ ಮಾಡ್ಕೊಂಡ್ ಬಂದಿದೀವಿ. ಸಂಜೆಗೆ ಸ್ನಾಕ್ಸ್ ಗೆ ಅಂತ ನಮ್ಮಮ್ಮ ಟೊಮೊಟೊ ಮಸಾಲ ಮಾಡೋಣ ಅಂತ ಎಲ್ಲ ತಗೊಂಡ್ಬಂದಿದ್ದಾರೆ. ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಟೊಮೊಟೊ ಮಸಾಲ ಮಾಡ್ತಾ ಇದ್ದಾರೆ. ಇಲ್ಲೇ ತಿಂದ್ಬಿಟ್ಟು ಟ್ರೈನ್ ಹತ್ತೋದು. ಈಗ ತಾನೇ ಟ್ರೈನ್ ನ ಬೋರ್ಡ್ ಮಾಡಿದೀವಿ. ಲೇಟ್ ಆಗಿ ಬುಕ್ ಮಾಡಿದ ಕಾರಣ ಒಬ್ಬೊಬ್ರಿಗೆ ಒಂದೊಂದ್ ಕಡೆ ಸಿಕ್ಕಿದೆ. ನನಗೆ ಸೈಡ್ ಅಪ್ಪರ್ ಸಿಕ್ಕಿದೆ, 3 ಟೈರ್ AC ನಲ್ಲಿ ಸೈಡ್ ಅಪ್ಪರ್ ಸಿಕ್ಕಿದೆ. ಊಟಕ್ಕೆ ಅಂತ ನಮ್ ದೊಡ್ಡಮ್ಮ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ರು. ಇವಾಗ ರಾತ್ರಿ ಇದನ್ನೇ ಊಟಕ್ಕೆ ತಿನ್ನೋದು. ಬೆಳಗ್ಗೆ ನಾವು ತಿರುಪತಿ ರೀಚ್ ಆಗ್ತೀವಿ. ಬೆಳಗ್ಗೆ 4:20 ಅರೌಂಡ್ ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ವಿಷ್ಣು ನಿವಾಸಂ ಎಲ್ಲ ತೋರಿಸ್ತೀನಿ. ಎಲ್ಲಿ ನಿಮ್ಗೆ ಅಕಾಮಿಡೇಷನ್ ನ ತಗೋಬಹುದು, ತಿರುಪತಿಯಲ್ಲಿ ಯಾವುದೇ ರೀತಿ ರೂಮ್ಸ್ ಬುಕ್ ಮಾಡಿಲ್ಲ ಅಂದ್ರೆ ಎಲ್ಲಿ ಅಕಾಮಿಡೇಷನ್ ನ ತೆಗೆದುಕೊಳ್ಬಹುದು ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಫೈನಲಿ ತಿರುಪತಿ ರೀಚ್ ಆಗಿದ್ದೀವಿ. 4:20ಕ್ಕೆ ರೀಚ್ ಆಗಬೇಕಾಗಿತ್ತು, ಬಟ್ 4 ಗಂಟೆಗೆ ರೀಚ್ ಆಗಿ ಹೋಗ್ಬಿಟ್ಟಿದ್ದೀವಿ. ಈಗ ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗಿ ಬಸ್ ಹತ್ಕೊಂಡು ನಾವು ಬೆಟ್ಟದ ಮೇಲಕ್ಕೆ ಹೋಗಬೇಕು. ಬೆಟ್ಟದ ಕೆಳಗಡೆನ ತಿರುಪತಿ ಅಂತ ಕರೀತಾರೆ, ಮೇಲೆ ತಿರುಮಲ ಅಂತ ಕರೀತಾರೆ. ರೈಲ್ವೆ ಸ್ಟೇಷನಿಂದ ಹೊರಗೆ ನಮಗೆ ಸಾಕಷ್ಟು ಬಸ್ಸಸ್ ಅವೈಲಬಲ್ ಇರುತ್ತೆ. ವಿಷ್ಣು ನಿವಾಸಂ ಎದುರುಗಡೆನೆ ಬಸ್ಸಸ್ ಅವೈಲಬಲ್ ಇರುತ್ತೆ. ಆ ಬಸ್ನ ಹತ್ಕೊಂಡು ನಾವು ಬೆಟ್ಟದ ಮೇಲೆ ಹೋಗಬೇಕು. ಅಲ್ಲಿ 2 ರೀತಿಯ ಬಸ್ ಇರುತ್ತೆ. ಒಂದು ನಾರ್ಮಲ್ ಬಸ್ ಇರುತ್ತೆ, ಇನ್ನೊಂದು AC ಬಸ್ ಇರುತ್ತೆ. ಬನ್ನಿ ಈಗ ಬಸ್ ಹತ್ಕೊಂಡು ತಿರುಮಲಕ್ಕೆ ಹೋಗೋಣಂತೆ. ನೋಡಿ, ನೀವು ಟ್ರೈನ್ ಇಳಿದ ತಕ್ಷಣ ಬೋರ್ಡ್ ಕಾಣ್ತಾ ಇದೆ ನೋಡಿ ಮೇಲೆ, ವಿಷ್ಣು ನಿವಾಸಂ ಅಂತ. ಈ ವಿಷ್ಣು ನಿವಾಸಂ ಅಲ್ಲಿ SSD ಟೋಕನ್ಸ್ ನ ಕೊಡ್ತಾರೆ. ಹಾಗೆ ಆಫ್ಲೈನ್ ಅಲ್ಲಿ ರೂಮ್ಸ್ ಕೊಡ್ತಾರೆ. ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ ತಕ್ಷಣನೇ ಇಲ್ಲಿ ವಿಷ್ಣು ನಿವಾಸಂಗೆ ಹೋಗ್ಬೋದು. ನೋಡಿ ಟ್ರೈನ್ ಕಾಣ್ತಾ ಇದೆ, ಇದೇ ಬಂದಿದ್ದು ನಾವು ಟ್ರೈನು. ವಿಷ್ಣು ನಿವಾಸಂ ಕಾಣ್ತಾ ಇದೆ ನೋಡಿ. ನೀವು ವಿಷ್ಣು ನಿವಾಸಂಗೆ ಹೋಗೋದಕ್ಕೆ ರೈಲ್ವೆ ಸ್ಟೇಷನ್ ಇಂದಾನೆ ನಿಮ್ಗೆ ಒಂದು ವಿಶೇಷವಾದ ದಾರಿ ಇರುತ್ತೆ. ನೀವು ಬ್ರಿಡ್ಜ್ ಹತ್ಕೊಂಬಂದ ತಕ್ಷಣ ಒಂದು ಸಪ್ರೇಟ್ ದಾರಿ ಇರುತ್ತೆ. ಅಲ್ಲಿ ನಿಮಗೆ ವಿಷ್ಣು ನಿವಾಸಂ ಅಂತ ಬೋರ್ಡ್ ಹಾಕಿರ್ತಾರೆ. ಈಗ ನೋಡಿ ವಿಷ್ಣು ನಿವಾಸಂ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ತುಂಬ ಜನ ಇದ್ದಾರೆ, ಯಾಕೆಂದರೆ ಎಲ್ಲರೂ ಸಾಕಷ್ಟು ಜನ ಆಫ್ಲೈನಲ್ಲಿ ರೂಮ್ಸ್ನ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ಭಾನುವಾರ ಆದ ಕಾರಣ ತುಂಬಾ ರಶ್ ಇದೆ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಜನ SSD ಟೋಕನ್ಗೆ ಈಗಲಿಂದನೇ ಕ್ಯೂ ನಿಂತಿದ್ದಾರೆ.
ಬೆಳಗ್ಗೆ 11 ಗಂಟೆಗೆ ಕೊಡೋ ಟೋಕನ್ಸ್ಗೆ ಬೆಳಗಿನ ಜಾವ 4 ಗಂಟೆಯಿಂದನೇ ಕ್ಯೂ ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಕ್ರೌಡ್ ಏನಾದರೂ ಮುಂದುವರೆದ್ರೆ ಅರ್ಲಿ ಮಾರ್ನಿಂಗೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಆದಷ್ಟು ಮಾರ್ನಿಂಗೇ ರೀಚ್ ಆದರೆ ಒಳ್ಳೆಯದು ತಿರುಪತಿಗೆ. ಈ 3 ಜಾಗದಲ್ಲಿ ಒಂದು ಜಾಗದಲ್ಲಿ ನೀವು ಕ್ಯೂ ಲೈನ್ ನಿಂತ್ಕೊಂಡ್ರೆ ನಿಮಗೆ SSD ಟೋಕನ್ ಕನ್ಫರ್ಮ್ ಆಗಿ ಸಿಗುತ್ತೆ. ಈಗ ತಾನೇ ಬಸ್ ಹತ್ ಕೂತಿದ್ದೀವಿ. ಇಲ್ಲಿಂದ ನಾವು ತಿರುಮಲಕ್ಕೆ ಹೋಗಬೇಕು. ಸುಮಾರು 1 ಅವರ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗತ್ತೆ. ಅಲಿಪಿರಿ ಟೋಲ್ ಗೇಟ್ ಬರುತ್ತೆ, ಲಗೇಜ್ ಸ್ಕ್ಯಾನ್ ಮಾಡಿಸ್ಕೊಂಡು ನಂತರ ಮುಂದುವರಿಬೇಕಾಗತ್ತೆ. ಇನ್ನು ತಿರುಪತಿಯಿಂದ ತಿರುಮಲಕ್ಕೆ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ 2 ಮಾರ್ಗಗಳಿದೆ. ಒಂದನ್ನ ಶ್ರೀವಾರಿ ಮೆಟ್ಟು ಅಂತ ಕರೀತಾರೆ, ಇನ್ನೊಂದನ್ನ ಅಲಿಪಿರಿ ಅಂತ ಕರೀತಾರೆ. ನೀವು 7 ಬೆಟ್ಟಗಳನ್ನ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಅಲಿಪಿರಿ ಮುಖಾಂತರ ಹೋಗಬೇಕು. ಇನ್ನ ನೀವು ಒಂದೇ ಬೆಟ್ಟನ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಶ್ರೀವಾರಿ ಮೆಟ್ಲು ಮುಖಾಂತರ ಹೋಗ್ಬೋದಾಗಿರತ್ತೆ. ಇನ್ನ ಅಲಿಪಿರಿನಲ್ಲಿ ಮುಂಚೆ ನಮಗೆ 24/7 ಅಲೋ ಮಾಡ್ತಿತ್ತು, ಬಟ್ ಇವಾಗ ಟೈಮಿಂಗ್ಸ್ ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆ ತನಕ ಕಡೆ ಅವಕಾಶ ಇರುತ್ತೆ. ಆ ಮಧ್ಯದಲ್ಲಿ ನೀವು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನು ಶ್ರೀವಾರಿ ಮೆಟ್ಲು ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಇನ್ನು ಅಲಿಪಿರಿ ಮತ್ತೆ ಶ್ರೀವಾರಿ ಮೆಟ್ಲಿಗೆ ಹೋಗೋದಕ್ಕೆ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ನಮಗೆ ತಿರುಪತಿ ಬಸ್ ಸ್ಟ್ಯಾಂಡ್ ಇಂದ ಉಚಿತ ಬಸ್ ಕೂಡ ಇರುತ್ತೆ, ಹಾಗೆ ನಮಗೆ ಟಿಕೆಟ್ಸ್ ತೆಗೆದುಕೊಂಡು ಕೂಡ ಹೋಗ್ಬೋದಾಗಿರುತ್ತೆ. ಇನ್ನು ತಿರುಪತಿಯಿಂದ ತಿರುಮಲಕ್ಕೆ ಹೋಗೋದಕ್ಕೆ ಅಪ್ ಅಂಡ್ ಡೌನ್ ಟಿಕೆಟ್ ಕೂಡ ತೆಗೆದುಕೊಳ್ಬಹುದಾಗುತ್ತೆ. ಅದು 160 ರೂಪಾಯಿ ಆಗಿರುತ್ತೆ. ನೀವು ಒನ್ ವೇ ಟಿಕೆಟ್ ತೆಗೆದುಕೊಂಡ್ರೆ 90 ರೂಪಾಯಿ ಆಗಿರುತ್ತೆ. ಹಾಗೆ ನೀವೇನಾದ್ರು ಸೀನಿಯರ್ ಸಿಟಿಸನ್ಸ್ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿದ್ರೆ ಆಧಾರ್ ಕಾರ್ಡ್ ನ ತೋರಿಸಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ಇನ್ನೇನು ಇವಾಗ ನಾವು ತಿರುಮಲನ ರೀಚ್ ಆಗಿದ್ದೀವಿ. ಇವಾಗ ನಾವು CRO ಆಫೀಸ್ ಹತ್ರ ಹೋಗ್ಬೇಕು. CRO ಆಫೀಸ್ ಹತ್ರನೇ ನಮಗೆ ಬಸ್ ಸ್ಟಾಪ್ ಇರುತ್ತೆ. CRO ಬ್ಯಾಕ್ ಸೈಡ್ ಕೌಸ್ತುಭಂ ಹತ್ರ ಬಸ್ ನಿಲ್ಲಿಸ್ತಾರೆ. ಅಲ್ಲಿ ಇಳ್ಕೊಂಡು ನಾವು CRO ಆಫೀಸಿಗೆ ಹೋಗ್ಬೇಕು. ಈಗ ತಾನೇ ತಿರುಮಲದಲ್ಲಿ ಬಂದು ಇಳಿದಿದ್ದೀವಿ. CRO ಆಫೀಸ್ಗೆ ಹೋಗ್ಬಿಟ್ಟು ರೂಮ್ ನ ತೆಗೆದುಕೊಳ್ಬೇಕು. ರೂಮ್ ಇಲ್ಲಿ ನಾವು 1 lakh ಡೋನರ್ ನಲ್ಲಿ ದರ್ಶನಕ್ಕೆ ಹೋಗ್ತಾ ಇರೋದ್ರಿಂದ ಅದರಲ್ಲೇ ರೂಮ್ ಕೂಡ ಸಿಗುತ್ತೆ. 100 ರೂಪೀಸ್ ರೂಮ್ ಆಗಿರುತ್ತೆ. 500 ರೂಪೀಸ್ ಕಾಷನ್ ಡೆಪಾಸಿಟ್ ನ ಕಟ್ಟಬೇಕಾಗಿರುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ದೇವಸ್ಥಾನದ ಅತಿ ಸಮೀಪದ ರೂಮ್ಸ್ ನ ಕೊಡ್ತಾರೆ. ಒಂದು ರಾಮ್ ಬಗೀಚಾ ಕೊಡ್ತಾರೆ, ಇಲ್ಲ ವರಾಹಸ್ವಾಮಿ ಕೊಡ್ತಾರೆ. ಈ ಎರಡರಲ್ಲಿ ಒಂದು ಕೊಡ್ತಾರೆ. ನಾನು ರಾಮ್ ಬಗೀಚಾ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ನೀವು ಸಿಂಗಲ್ ಪರ್ಸನ್ ಬಂದಿದ್ದೀರಾ ಅಂದ್ರೆ ನಿಮಗೆ ರೂಮ್ ಕೊಡೋದಿಲ್ಲ. ಇಲ್ಲಿ ಡಾರ್ಮೆಟ್ರಿ ಫೆಸಿಲಿಟಿ ಕೂಡ ಇರುತ್ತೆ. ಅದನ್ನ PAC ಅಂತ ಕರೀತಾರೆ, ಪಿಲಿಗ್ರಿಮ್ ಅಮ್ಯುನಿಟಿ ಸೆಂಟರ್ ಅಂತ. PAC2, PAC3, PAC4, PAC5 ಹೀಗೆ PAC ಅಂತ ಕರೀತಾರೆ. ಇಲ್ಲಿ ನಿಮಗೆ ಉಚಿತವಾದ ಲಾಕರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಲಗೇಜ್ನ ಲಾಕರ್ ಫೆಸಿಲಿಟಿನಲ್ಲಿ ಇಟ್ಬಿಟ್ಟು ನಂತರ ನಿಮಗೆ ಕಾಮನ್ ಹಾಲ್ ಇರುತ್ತೆ, ವಾಶ್ರೂಮ್ಸ್ ಕೂಡ ಇರುತ್ತೆ. ನಿಮಗೆ ರೆಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು CRO ಆಫೀಸ್ನಲ್ಲಿ ನಮಗೆ ಆರ್ಜಿತ ಸೇವಾ ಟಿಕೆಟ್ಗಳಿಗೆ ಲಕ್ಕಿ ಡಿಪ್ ಮುಖಾಂತರ ನಾವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ ಹೀಗೆ ಫಸ್ಟ್ ಡೋರ್ ಸೇವೆಗಳು ನಮಗೆ ಆನ್ಲೈನಲ್ಲಿ ಲಕ್ಕಿ ಡಿಪ್ ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ರೀತಿ ಆಫ್ಲೈನಲ್ಲಿ ಕೂಡ ಲಕ್ಕಿ ಡಿಪ್ ಇರುತ್ತೆ. ಈ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಗಿಂತ ಪ್ರಾರಂಭ ಆಗುತ್ತೆ. ಸಾಯಂಕಾಲ 5 ಗಂಟೆ ತನಕ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದು CRO ಆಫೀಸ್ ಕೆಳಗಡೆ ಭಾಗದಲ್ಲಿ ಇರುತ್ತೆ. ನಿಮಗೆ ಬೋರ್ಡ್ ಕಾಣ್ತಿದೆ ನೋಡಿ, ಆರ್ಜಿತ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ. ಇಲ್ಲಿ ಬಂದು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ನಿಮಗೆ ಆಫ್ಲೈನಲ್ಲಿ ರೂಮ್ ಬೇಕು ಅಂದರೆ ಈ CRO ಆಫೀಸ್ ಕೆಳಗಡೆ ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ. ಅಲ್ಲಿ ನೀವು ರೂಮ್ಸಿಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇನ್ನು ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ARP ಕೌಂಟರ್ ಅಂತ ಇರುತ್ತೆ. ಈ ARP ಕೌಂಟರಿಗೆ ಬಂದುಬಿಟ್ಟು ನಿಮ್ಮ ಟಿಕೆಟ್ನ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಅದಾದ ನಂತರ ನಿಮಗೆ ಅಲಾಟ್ಮೆಂಟ್ ರೆಸಿಪ್ಟ್ನ ಕೊಡ್ತಾರೆ. ಸಾಮಾನ್ಯವಾಗಿ ಡೋನಾರ್ ಕೋಟಾದಲ್ಲಿ ವರಾಹಸ್ವಾಮಿ ಗೆಸ್ಟ್ ಹೌಸ್ ಇರುತ್ತೆ, ಇಲ್ಲಾಂದರೆ ರಾಮ್ ಬಗೀಚಾ ಗೆಸ್ಟ್ ಹೌಸ್ ಇರುತ್ತೆ. ನಾನು ರಾಮ್ ಬಗೀಚಾ ಕೇಳಿದ್ದಕ್ಕೆ ನನಗೆ ರಾಮ್ ಬಗೀಚಾದಲ್ಲೇ ರೂಮ್ ಸಿಕ್ಕಿದೆ. ಬನ್ನಿ ಈಗ ರೂಮ್ ಹತ್ರ ಹೋಗೋಣಂತೆ. ಈಗ ನಾವು ಪ್ರಸ್ತುತ ರಾಮ್ ಬಗೀಚಾ ಗೆಸ್ಟ್ ಹೌಸ್ ಹತ್ರ ಬಂದಿದ್ದೀವಿ. ಬನ್ನಿ ಇವಾಗ ರೂಮ್ ಹೇಗಿದೆ ಅಂತ ನೋಡೋಣಂತೆ. ಇದು ದೇವಸ್ಥಾನಕ್ಕೆ ತುಂಬಾ ಸಮೀಪ ಅಂತ ಹೇಳ್ಬೋದು. ರೂಮ್ ಕೂಡ ತುಂಬಾ ಚೆನ್ನಾಗಿದೆ. 100 ರೂಪಾಯಿ ಅಷ್ಟೇ. 100 ರೂಪೀಸ್ಗೆ ನಾವು 1 ಡೇ ಆರಾಮಾಗಿ ಸ್ಟೇ ಮಾಡ್ಬೋದು. ಬನ್ನಿ ಒಳಗಡೆ ಹೋಗಿ ರೂಮ್ ಹೇಗಿದೆ ಅಂತ ನೋಡೋಣ. ರೂಮ್ ನಂಬರ್ ಬಂದುಬಿಟ್ಟು ನಮಗೆ 146. ಈಗ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಸಿಕ್ಕಾಬಟ್ಟೆ ಹತ್ತಿರ ಇರುತ್ತೆ, ಅದೊಂದು ಅಡ್ವಾಂಟೇಜ್. ಸ್ಟಾರ್ಟಿಂಗೇ ವಾಶ್ರೂಮ್ ಇದೆ. ಒಳಗಡೆ ರೂಮ್ ಬಂದರೆ ನೋಡಿ ದೊಡ್ಡದಾಗೇ ಇದೆ. ಸ್ವಲ್ಪ ಹಳೇದು, ಯಾಕಂದರೆ ಇದು ದೇವಸ್ಥಾನಕ್ಕೆ ಅತಿ ಸಮೀಪ ಅಂತ ಹೇಳ್ಬೋದು. ಇಲ್ಲಿಂದ ಸುಮಾರು ಒಂದು 100 ಮೀಟರ್ಗೆ ದೇವಸ್ಥಾನನೇ ಸಿಕ್ಬಿಡುತ್ತೆ ನಮಗೆ. ನೋಡಿ ಲಗೇಜ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ, 2 ಬೆಡ್ ಇದೆ.
ಹಾಗೆ ವಿಂಡೋ ಎಲ್ಲ ಕಾಣ್ತಾ ಇದೆ ನೋಡಿ, ದೇವರ ಫೋಟೋ ಕೂಡ ಹಾಕಿದ್ದಾರೆ, 2 ಚೇರ್ಸ್ ಇದೆ, ಟೇಬಲ್ ಕೊಟ್ಟಿದ್ದಾರೆ, ಇಬ್ಬರು ಆರಾಮಾಗಿ ಸ್ಟೇ ಮಾಡ್ಬೋದು. ಚೆನ್ನಾಗಿದೆ ರೂಮು, ಕ್ಲೀನಾಗಿದೆ, ಹಳೆದಾದ್ರು ತುಂಬಾ ಕ್ಲೀನಾಗಿದೆ. ಇನ್ನು ಇಲ್ಲಿ ಒಳಗೆ ಬಂದರೆ ನಮಗೆ ಸಪ್ರೇಟಾಗಿ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಗೀಸರ್ ಫೆಸಿಲಿಟಿ ಕೂಡ ಇದೆ, ಬಿಸಿ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಗೀಸರ್ ಫೆಸಿಲಿಟಿ ಇದೆ. ಮುಂದೆ ನಮಗೆ ವಾಶ್ ಬೇಸಿನ್ ಇದೆ, ಮಿರರ್ ಇಟ್ಟಿದ್ದಾರೆ, ಕಮೋಡ್ ಇದೆ, ತುಂಬಾ ಕ್ಲೀನಾಗಿದೆ ನೋಡಿ. ದೇವಸ್ಥಾನ ಎಷ್ಟು ಸಮೀಪ ಅಂತ ನಿಮಗೆ ತೋರಿಸ್ತೇನೆ. ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಕಾಣ್ತಾ ಇದೆ ನೋಡಿ ಈ ಕಾಂಪ್ಲೆಕ್ಸ್ ಒಳಗೆ. ಅಲ್ಲಿ ನಿಮಗೆ ಗೋಪುರ ಕಾಣ್ತಿದೆಯಲ್ಲ, ಅದು ಬೇಡಿ ಆಂಜನೇಯ ದೇವಸ್ಥಾನ. ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಇದು ರಾಮ್ ಬಗೀಚಾ ಬ್ಲಾಕ್ 3. ನಾವು ಬುಕ್ ಮಾಡ್ಕೊಂಡಿರೋದು ಈ ಸಲ ಡೋನಾರ್ ಟಿಕೆಟಲ್ಲಿ. ಡೋನಾರ್ ಕೋಟ ಏನು ಅಂದರೆ, ನಮಗೆ ತಿರುಮಲದಲ್ಲಿ ಸಾಕಷ್ಟು ರೀತಿಯ ಟ್ರಸ್ಟ್ಗಳಿದೆ. ಅದೇನು ಅಂದರೆ ಸಮಾಜ ಸೇವೆ ಉಪಯುಕ್ತವಾದ ಟ್ರಸ್ಟ್ಗಳಂತ ಹೇಳ್ಬೋದು. ಗೋ ಸಂರಕ್ಷಣಾ ಟ್ರಸ್ಟು, ಶಿಕ್ಷಣ ವ್ಯವಸ್ಥೆಗೆ ಒಂದು ಟ್ರಸ್ಟು, ಹಾಗೆ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ತುಂಬ ರೀತಿಯ ಟ್ರಸ್ಟ್ಗಳಿದೆ, ಅಥವಾ ಅನ್ನಪ್ರಸಾದ ಟ್ರಸ್ಟ್ ಅಂತ ಇದೆ. ಈ ಟ್ರಸ್ಟ್ಗಳಿಗೆ ನೀವೇನಾದರೂ 1 ಲಕ್ಷ ರೂಪಾಯಿ ಏನಾದರೂ ಡೊನೇಷನ್ ಮಾಡಿದ್ರೆ, ಯಾರ ಹೆಸರಲ್ಲಿ ಡೊನೇಟ್ ಮಾಡ್ತೀರೋ ಅವ್ರ ಲೈಫ್ ಲಾಂಗು ನಿಮಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರ ಜೊತೆಗೆ 4 ಜನನ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಪ್ರತಿ ವರ್ಷ ನೀವು 4 ಜನನ ಚೇಂಜ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಡೋನರ್ ಯಾರು ಇರ್ತಾರೋ ಅವ್ರು ಕಂಪಲ್ಸರಿ ಬರಲೇಬೇಕು. ಅವ್ರ ಜೊತೆಗೆ 4 ಜನನ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಹಾಗಾಗಿ ಇದು ತುಂಬಾನೇ ವಿಶೇಷವಾದ ಸ್ಕೀಮ್ ಅಂತ ಹೇಳ್ಬೋದು. ಒಮ್ಮೆ ಡೊನೇಟ್ ಮಾಡಿದ್ರೆ ಅವ್ರ ಲೈಫ್ ಲಾಂಗ್ ಪೂರ್ತಿ ತಿರುಮಲಕ್ಕೆ ಈಸಿಯಾಗಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಸುಪಥಮ್ ಮೂಲಕ ನಿಮಗೆ ದರ್ಶನ ಇರುತ್ತೆ, ತುಂಬಾ ಈಸಿಯಾಗಿ ದರ್ಶನ ಆಗುತ್ತೆ. ಕೇವಲ 2 ಅವರ್ಸ್ ಒಳಗಡೆ ದರ್ಶನ ಆಗಿ ಹೊರಗಡೆ ಬರ್ತೀರಾ. ಈ ಸ್ಕೀಮಲ್ಲಿ ಏನಾದ್ರು ನೀವು ಡೊನೇಷನ್ ಮಾಡಿದ್ರೆ ನಿಮಗೆ ಮಹಾಲಘು ದರ್ಶನ ಮಾತ್ರ ಇರುತ್ತೆ. ಅಂದರೆ ಜಯ ವಿಜಯರಿಂದನೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಿಮಗೆ ಅತಿ ಸಮೀಪಕ್ಕೆ ಹೋಗೋ ದರ್ಶನ ಅವಕಾಶ ಇರೋದಿಲ್ಲ. ಜಯ ವಿಜಯರ ತನಕ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಇನ್ನೇನಾದರೂ ನೀವು 10 ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ 3 ಬಾರಿ, ವರ್ಷಕ್ಕೆ 3 ಬಾರಿ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಈ ಡೋನಾರ್ ಬೆನಿಫಿಟ್ ಸ್ಕೀಮ್ಗೆ ಹೇಗೆ ಡೊನೇಟ್ ಮಾಡಬೇಕು ಅಂತ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನ ಚೆಕ್ ಮಾಡುವ ಮುಖಾಂತರ ನೀವು ಏನಾದರೂ ಡೊನೇಷನ್ ಮಾಡಬೇಕು ಅಂದ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಇನ್ನು ಈ ರಾಮ್ ಬಗೀಚಾ ಹಳೆ ಬಿಲ್ಡಿಂಗ್ ಆದ್ರೂ ನಮಗೆ ಲಿಫ್ಟ್ ಫೆಸಿಲಿಟಿ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಂದರೆ ಈಸಿಯಾಗಿ ಬರ್ಬೋದು. ಹಾಗೆ ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ತುಂಬಾ ಜನಕ್ಕೆ ನಡೆಯೋದು ಕಷ್ಟ, ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಅಂದ್ರೆ ರಾಮ್ ಬಗೀಚಾ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆರಾಮಾಗಿ ರೋಡ್ ಮುಖಾಂತರನೇ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ತುಂಬಾ ಹತ್ರ ಇರುತ್ತೆ, ಏನು ಹತ್ತೋದು ಇಳಿಯೋದು ಎಲ್ಲ ಜಾಸ್ತಿ ಇರೋದಿಲ್ಲ ರಾಮ್ ಬಗೀಚಾದಲ್ಲಿ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನಮಗೆ ಡೋನಾರ್ ಬೆನಿಫಿಟ್ ಸ್ಕೀಮಲ್ಲಿ 100 ರೂಪೀಸ್ ರೂಮ್ ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ. ಆದರೂ ನಾವು 500 ರೂಪೀಸ್ ಕಟ್ಟಬೇಕು. ಅದು ಕಾಶನ್ ಡೆಪಾಸಿಟ್ ಕಟ್ಟಬೇಕು. ನಾವು ಆನ್ಲೈನಲ್ಲಿ UPI ಮುಖಾಂತರ ಅಥವಾ ಕಾರ್ಡ್ ಮುಖಾಂತರ ಕಟ್ಟಬೇಕು. ಒಮ್ಮೆ ನೀವು ವೆಕೇಟ್ ಮಾಡಿದ ತಕ್ಷಣ 500 ರೂಪಾಯಿ ರಿಟರ್ನ್ ಬಂದ್ಬಿಡುತ್ತೆ. ಹಾಗಾಗಿ ಇದು ಸಂಪೂರ್ಣವಾಗಿ ಉಚಿತವಾದ ರೂಮ್. ಲೈಫ್ ಲಾಂಗ್ ನಿಮಗೆ ರೂಮ್ ಕೂಡ ಉಚಿತವಾಗಿರುತ್ತೆ, ದರ್ಶನ ಕೂಡ ಉಚಿತವಾಗಿರುತ್ತೆ 5 ಜನಕ್ಕೆ. ಹಾಗಾಗಿ ಇದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಪಾಸಿಬಿಲಿಟಿ ಇತ್ತು ಅಂದ್ರೆ ಆರಾಮಾಗಿ 1 lakh ಡೊನೇಟ್ ಮಾಡುವ ಮುಖಾಂತರ ನೀವು 5 ಜನ ವರ್ಷಕ್ಕೊಮ್ಮೆ ತಿರುಮಲ ಯಾತ್ರೆಯನ್ನು ಕೈಗೊಳ್ಬಹುದಾಗಿರುತ್ತೆ. ರೂಮಿಂದ ದೇವಸ್ಥಾನದ ಗೋಪುರ ಕೂಡ ಕಾಣುತ್ತೆ, ಅಷ್ಟು ಹತ್ತಿರದಲ್ಲಿದ್ದೀವಿ. ನಿಮಗೆ ಕಳಶಗಳು ಕಾಣ್ತಿದೆ ನೋಡಿ, ದೇವಸ್ಥಾನದ ಗೋಪುರ ಅಷ್ಟು ಹತ್ತಿರದಲ್ಲಿ ರೂಮ್ ಸಿಗುತ್ತೆ, ಅದೊಂದು ಅಡ್ವಾಂಟೇಜು. ಈಗ ರೆಡಿ ಆಗಿದ್ದಾಯಿತು, ಈಗ ದರ್ಶನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾವು ತಿಂಡಿಗೆ ಅಂತ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರ ಅಂತ ಇದೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಇಲ್ಲಿ ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ರಾತ್ರಿ ಊಟ ಇರುತ್ತೆ. ಉಚಿತವಾದ ಊಟ ಅಂತ ಹೇಳ್ಬೋದು. ಇದು TTD ಅವ್ರದ್ದೇ, ತುಂಬಾ ಕ್ಲೀನಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಈಗ ನಾವು ತಿಂಡಿಗೆ ಹೋಗೋಣಂತೆ ಬನ್ನಿ. 8:00 ಕರೆಕ್ಟಾಗಿ ತಿಂಡಿ ಸ್ಟಾರ್ಟ್ ಆಗುತ್ತೆ. ತಿಂಡಿ ಮಾಡಿದ ನಂತರ ನಾವು ವರಾಹಸ್ವಾಮಿ ದರ್ಶನ ಮಾಡಿಕೊಂಡು ನಂತರ ಡೋನಾರ್ ಸೆಲ್ಲಿಗೆ ಹೋಗಬೇಕು. ಅದಾದ ನಂತರ ದರ್ಶನಕ್ಕೆ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು. ನಂತರ ಊಟ ಮಾಡಿಕೊಂಡು ಅದಾದ ನಂತರ ಶ್ರೀವಾಣಿ ದರ್ಶನಕ್ಕೆ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು. ತಿರುಮಲದಲ್ಲಿ ದೇವಸ್ಥಾನಕ್ಕೆ ಎದುರಿಗೆ ನಮಗೆ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಛತ್ರ ಸಿಗೋದು. ಈಗ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನದಿಂದ ಬಲಕ್ಕೆ ಬಂದರೆ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರ ಅಂತ ಬೋರ್ಡ್ ಕಾಣುತ್ತೆ. ಇಲ್ಲಿ ನಮಗೆ ಊಟ ಇರುತ್ತೆ. ಬನ್ನಿ ಈಗ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರಕ್ಕೆ ಹೋಗೋಣಂತೆ. ತಿರುಮಲದಲ್ಲಿ ದೇವಸ್ಥಾನದ ಸುತ್ತ 4 ರಸ್ತೆಗಳಿರುತ್ತೆ. ಇದನ್ನ ಮಾಡಬೀದಿಗಳು ಅಂತ ಕರೀತಾರೆ. ಈ ಮಾಡಬೀದಿಗಳಲ್ಲಿ ನಡೆದುಕೊಂಡು ಹೋಗುವಾಗ ಸ್ಲಿಪ್ಪರ್ಸ್ ಅಲೋ ಇರೋದಿಲ್ಲ. ಯಾಕೆ ಅಂದ್ರೆ ಪ್ರತಿದಿನ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ಉತ್ಸವಗಳು ನೆರವೇರುತ್ತೆ ಈ 4 ಬೀದಿಗಳಲ್ಲಿ. ಹಾಗಾಗಿ ಚಪ್ಪಲ್ಸ್ ಅಲೋ ಮಾಡೋದಿಲ್ಲ. ಇನ್ನು ತಿರುಮಲದಲ್ಲಿ ಇನ್ನ ಒಂದು ಪ್ರತೀತಿ ಇದೆ. ಮೊದಲಿಗೆ ವರಾಹ ಪುಷ್ಕರಣಿ ಅಥವಾ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಂತರ ವರಾಹ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು ಅಂತ. ಈಗ ನಾವು ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಇವತ್ತು ಭಾನುವಾರ ಆದ ಕಾರಣ ತುಂಬಾನೇ ರಶ್ ಇರುತ್ತೆ. ಹಾಗೆ ಈಗ 8 ಗಂಟೆ ಆಗಿದೆ. 8:00 ಕರೆಕ್ಟಾಗಿ ಗೇಟ್ಸ್ನ ಓಪನ್ ಮಾಡ್ತಾರೆ. ಮುಂಚೆನೇ ಎಲ್ಲರೂ ಜನ ಬಂದು ನಿಂತ್ಕೊಂಡಿದ್ದಾರೆ.
ಈಗ ಬೆಳಗ್ಗೆ ತಿಂಡಿಗೆ ಬಂದಿದ್ದೀವಿ. ತಿಂಡಿಗೆ ಉಪ್ಮಾ ಇರುತ್ತೆ, ಇಲ್ಲಾಂದ್ರೆ ಪೊಂಗಲ್ ಇರುತ್ತೆ. ಏನಿರುತ್ತೋ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ರಶ್ ಇತ್ತು, ಭಾನುವಾರ ಆದ ಕಾರಣ ತುಂಬಾ ರಶ್ ಇತ್ತು. ಬಟ್ 8:30 ಆದ್ಮೇಲೆ ಕ್ಯೂ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬೇಗನೆ ಬಂದ್ಬಿಟ್ಟಿವಿ ಒಳಗಡೆ. ಊಟಕ್ಕೆ ಬಡಿಸ್ತಾ ಇದ್ದಾರೆ, ತಿಂಡಿ ಬಡಿಸ್ತಾ ಇದ್ದಾರೆ. ಉಪ್ಪಿಟ್ಟಿದೆ ಇವಾಗ. ನಾನು ಪೊಂಗಲ್ ಅಂತ ಅನ್ಕೊಂಡೆ, ಬಟ್ ಉಪ್ಪಿಟ್ಟಿರೋದು ನೋಡಿ. ಇಲ್ಲಿ ಬಡಿಸ್ತಾ ಇರ್ತಾರೆ ಹೀಗೆ. ಯೂಸ್ ಅಂತ ಪ್ಲೇಟ್ಸ್ ಇಟ್ಟಿದ್ದಾರೆ. ನಂಗೆ ಬಾಳೆ ಎಲೆ ಇಟ್ಟಿದ್ರು ಮುಂಚೆ, ಬಟ್ ಇದಕ್ಕಿಂತ ಬಾಳೆ ಎಲೆ ಇಟ್ಟಿದ್ರೇನೆ ಇನ್ನ ಚೆನ್ನಾಗಿರ್ತಿತ್ತು. ನೋಡಿ ಉಪ್ಮಾ ಬಡಿಸಿದ್ದಾರೆ. ಉಪ್ಮಾ ಜೊತೆಗೆ ಚಟ್ನಿ ಇರುತ್ತೆ. ಚಟ್ನಿ ಆದ್ಮೇಲೆ ಸಾಂಬಾರ್ ಇರುತ್ತೆ. ಉಪ್ಮಾ ಮುದ್ದೆ ಇದೆ. ಆಕ್ಚುಲಿ ಚೆನ್ನಾಗಿದೆ, ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನಾನು ಆಲ್ರೆಡಿ ತಿಂದೆ, ಚೆನ್ನಾಗಿದೆ. ನಾನು ರವೆ ಉಪ್ಪಿಟ್ಟು ಅಂತ ಅನ್ಕೊಂಡೆ, ಬಟ್ ಗೋಧಿ ತರಿ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿದೆ ಟೇಸ್ಟು. ಹೊರಗಡೆ ಹೋಗೋದಕ್ಕಿಂತ ಇಲ್ಲಿಗೆ ಬಂದ್ರೆ ಬೆಟರ್. ನಿಮ್ಗೆ ಹೊರಗಡೆ ಅಂತ ಕ್ವಾಲಿಟಿ ಫುಡ್ ಸಿಗೋದಿಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಉಚಿತವಾಗೂ ಇರುತ್ತೆ, ಬಟ್ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗು ಮಾಡ್ತಾರೆ. ಹಾಗಾಗಿ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ನೀವು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸೋದನ್ನ ಮರಿಬೇಡಿ. ಈಗ ತಾನೇ ತಿಂಡಿ ಆಯ್ತು. ಮುಂದೆ ಈಗ ನಾನು ಡೋನರ್ಸ್ ಅಲ್ಲಿಗೆ ಹೋಗ್ಬಿಟ್ಟು ವಸ್ತ್ರವನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಬಂದು ವರಹಸ್ವಾಮಿ ದರ್ಶನ ಮಾಡ್ಕೊಳ್ತಿದೀವಿ. ಡೋನರ್ಸ್ ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂದ್ರೆ ಪಕ್ಕದಲ್ಲೇ ನಮ್ಗೆ ಸುಪಥಮ್ ಅಂತ ಕಾಣುತ್ತೆ ನೋಡಿ. ದೇವಸ್ಥಾನದ ಪಕ್ಕದಲ್ಲೇ ಸುಪಥಮ್ ಅಂತ ಇರುತ್ತೆ. ಈ ಸುಪಥಮ್ ಇಂದ ನಮ್ಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಡೋನರ್ ದರ್ಶನ ಆದ್ರೆ ಸುಪಥಮ್ ಮೂಲಕ ಇರುತ್ತೆ. ಅದೇ ಏನಾದ್ರು ನಮ್ಗೆ ಶ್ರೀವಾಣಿ ದರ್ಶನ ಆದ್ರೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದರ್ಶನ ಮಾಡ್ಕೊಳ್ಬೇಕು. ನಮ್ಗೆ ಆಜಿತ ಸೇವಾ ಟಿಕೆಟ್ಸ್ ಗಳಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳ ದರ್ಶನ ಆಗಿರ್ಬೋದು, ಬಿಲೋ 1 ಇಯರ್ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಬಿಡ್ತಾರೆ. ಅದೆಲ್ಲ ನಾವು ಸುಪಥಮ್ ಮುಖಾಂತರನೇ ಹೋಗ್ಬೇಕು. ಇಲ್ಲಿ ಸುಪಥಮ್ ಕಾಣ್ತಿದ್ಯಲ್ಲ, ಇಲ್ಲಿಂದ ಹೋಗಿ ಒಂದು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಹತ್ಕೊಂಡು ನೇರವಾಗಿ ದೇವಸ್ಥಾನದ ಒಳಗಡೆ ಹೋಗ್ಬೋದು. ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ, ಪ್ರತಿಯೊಂದು ದರ್ಶನಕ್ಕೂ ಹೀಗೆ ಹೋಗ್ಬೋದು. ಹಾಗಾಗಿ ನಾನು ನಿಮ್ಗೆ ಏನ್ ಹೇಳೋದು ಅಂದ್ರೆ ಆದಷ್ಟು ಆಜಿತ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳಿ, ಈಸಿಯಾಗಿ ದರ್ಶನ ಆಗತ್ತೆ ಅಂತ. ನೋಡಿ, ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಕರೀತಾರೆ. ಇಲ್ಲೇ ನಮ್ಗೆ ಸಾಯಂಕಾಲ 5 ಗಂಟೆಗೆ ಸಹಸ್ರ ದೀಪಾಲಂಕರಣ ಸೇವೆ ನೆರವೇರೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ತಿರುಮಲದಲ್ಲಿ ಏನಾದ್ರು ಇದ್ರೆ ಈ ಸಹಸ್ರ ದೀಪಾಲಂಕರಣ ಮಂಟಪಕ್ಕೆ ಸಾಯಂಕಾಲ 5 ಗಂಟೆಗೆ ಬಂದ್ರೆ ತುಂಬಾನೇ ವಿಶೇಷವಾದ ಉತ್ಸವಗಳು ನೆರವೇರ್ತಾ ಇರುತ್ತೆ. ಈ ಸುಪಥಮ್ ಕಾಣ್ತಿದೆಯಲ್ಲ, ಇಲ್ಲಿ ಮುಂದಕ್ಕೆ ಹೋದ್ರೆ ನಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ ದರ್ಶನದ ವ್ಯವಸ್ಥೆ ಇರುತ್ತೆ. ಇದು ನೀವು ಆನ್ಲೈನ್ ಅಲ್ಲೇ 3 ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಆ ವ್ಯವಸ್ಥೆ ಇರುತ್ತೆ. ಈಸಿಯಾಗಿ ದರ್ಶನ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ದರ್ಶನ ಇರುತ್ತೆ. ತುಂಬಾನೇ ಈಸಿಯಾಗಿ ದರ್ಶನ ಆಗುತ್ತೆ. ಯಾರೆಲ್ಲ 65 ವರ್ಷ ಪಟ್ಟು ಮೇಲಿದ್ದೀರೋ ಅವರು ಈ ಸೀನಿಯರ್ ಸಿಟಿಸನ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೋಡಿ, ಸುಪಥಮ್ ಮುಖಾಂತರನೇ ದರ್ಶನಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಹೋಗೋದಿಕ್ಕೆ, ಚಿಕ್ಕ ಮಕ್ಕಳ ಜೊತೆ ದರ್ಶನಕ್ಕೆ. ನೋಡಿ, ಸುಪಥಮ್ ಇಂದ ಹಾಗೆ ಮೆಟ್ಲತ್ಕೊಂಡು ಮೇಲೆ ಹೋದ್ರೆ ನಮ್ಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಸಿಗುತ್ತೆ. ಇಲ್ಲಿಂದ ನಮ್ಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಆಗಿರ್ಬೋದು, ಶ್ರೀವಾಣಿ ದರ್ಶನ ಆಗಿರ್ಬೋದು ಎಲ್ಲ ಸಿಗುತ್ತೆ. ಮೆಟ್ಲು ಹತ್ಕೊಂಡು ಹೋಗಿ ರೈಟಿಗೆ ಹೋಗ್ಬೇಕು. ಅಲ್ಲಿ ATC ಕಾರ್ ಪಾರ್ಕಿಂಗ್ ಸರ್ಕಲ್ ಸಿಗುತ್ತೆ, ತೋರಿಸ್ತೀನಿ ನಿಮ್ಗೆ. ಈಗ ನಾವು ATC ಕಾರ್ ಸರ್ಕಲ್ ಹತ್ರ ಹೋಗೋಣ ಅಂತೆ. 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಎಂಟ್ರಿ ಪಾಯಿಂಟ್ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ, ಮೆಟ್ಲು ಹತ್ಕೊಂಡ್ಬಂದು ಈ ರಸ್ತೆನಲ್ಲಿ ಹೋಗ್ಬೇಕು. ಸ್ಟ್ರೇಟ್ ಆಗಿ ಹೋದ್ರೆ ನಮ್ಗೆ ATC ಕಾರ್ ಸರ್ಕಲ್ ಸಿಗುತ್ತೆ. ನೋಡಿ, 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸಿಕ್ಕಾಬಟ್ಟೆ ಜನ ಇದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದು ಅದೇ ATC ಸರ್ಕಲ್. ಇಲ್ಲಿಂದನೇ ನಮಗೆ ಶ್ರೀವಾಣಿ ದರ್ಶನ ಕೂಡ ಬಿಡೋದು. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಹೋಗಿ ದರ್ಶನ ಮಾಡ್ಕೊಳ್ಬೋದು. ನೋಡಿ, ಇದು ಉಚಿತವಾದ ಕ್ಯೂ ಲೈನ್ಸು. ಸಿಕ್ಕಾಬಟ್ಟೆ ಜನ ಇದ್ದಾರೆ. ಇದು ನಮಗೆ ಮ್ಯೂಸಿಯಂ ಕಡೆಯಿಂದ ಪ್ರಾರಂಭ ಆಗುತ್ತೆ. SSD ಟೋಕನ್ಸ್ದು ಅಲ್ಲೇ ಇರುತ್ತೆ, ಹಾಗೆ ನಮಗೆ ಸರ್ವದರ್ಶನದ್ದು ಅಲ್ಲೇ ಇರುತ್ತೆ. ಅದನ್ನು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಅಂತ ಕರೀತಾರೆ. ಇವತ್ತು ದರ್ಶನ ಆಗೋದಕ್ಕೆ SSD ಟೋಕನ್ಸ್ ಆದರೆ 8 ಅವರ್ಸ್ ಆಗ್ತಾ ಇದೆ. ಹಾಗೆ ಸರ್ವದರ್ಶನ ಆದರೆ 24 ಗಂಟೆ. ಇನ್ನು ಸ್ಪೆಷಲ್ ಎಂಟ್ರಿ ದರ್ಶನ 300 ರೂಪಾಯಿ ದರ್ಶನ ಆದರೆ ಕೇವಲ 4 ಅವರ್ಸಲ್ಲಿ ದರ್ಶನ ಆಗ್ತಾ ಇದೆ. ನಮಗೆ ಸುಪಥಮ್ ದರ್ಶನ ಇರೋ ಕಾರಣ ಕೇವಲ 2 ಅವರ್ಸ್ ಅಲ್ಲಿ ದರ್ಶನ ಆಗಿ ಹೊರಗಡೆ ಬಂದ್ಬಿಡ್ತೀವಿ. ಹಾಗೆ ದರ್ಶನ ಕ್ಯೂ ಲೈನ್ಸ್ ಹೋಗೋಕ್ಕಿಂತ ಮುಂಚೆ ನಾಮವನ್ನ ಹಾಕ್ತಾರೆ. ನೋಡಿ, ನಾಮ ಹಾಕಿಸ್ಕೊಂಡಿದ್ದೀನಿ. ಇದನ್ನ ತಿರುನಾಮಂ ಅಂತ ಕರೀತಾರೆ. ಇದು ಉಚಿತವಾಗಿ ಹಾಕ್ತಿರ್ತಾರೆ. ಶ್ರೀವಾರಿ ಸೇವಕರು ಇರ್ತಾರಲ್ಲ, ಅವ್ರು ಹಾಕ್ತಿರ್ತಾರೆ. ಸಾಕಷ್ಟು ಜನ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಆಫ್ಲೈನ್ ಅಲ್ಲಿ ಸಿಗುತ್ತಾ ಅಂತ ಕೇಳ್ತಾರೆ. ಇಲ್ಲ, SSD ಟೋಕನ್ಸ್ ಮಾತ್ರ ಆಫ್ಲೈನ್ ನಲ್ಲಿ ಸಿಗೋದು. ನೀವು ಸ್ಪೆಷಲ್ ಎಂಟ್ರಿ ದರ್ಶನ ಕೂಡ 3 ಮಂತ್ಸ್ ಮುಂಚೆನೆ ಬುಕ್ ಮಾಡ್ಕೊಳ್ಬೇಕಾಗತ್ತೆ. 24 ಅಥವಾ 25ನೇ ತಾರೀಕು ಬಿಡ್ತಾರೆ ಪ್ರತಿ ತಿಂಗಳು. 3 ಮಂತ್ಸ್ ಇನ್ ಅಡ್ವಾನ್ಸ್ ಬಿಡ್ತಾರೆ, ಅವಾಗ ನೀವು ಬುಕ್ ಮಾಡ್ಕೊಳ್ಬೇಕು. ಹಾಗೆ ಮುಂದೆ ಬಂದರೆ ನಮಗೆ JO ಆಫೀಸ್ ಸಿಗುತ್ತೆ. ಈ ಕಡೆ ಹೋದ್ರೆ ಲೆಫ್ಟ್ ಸೈಡ್ ಹೋದ್ರೆ ನಮಗೆ ಆದಿಶೇಷು ರೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿ ನಾವು ಡೋನರ್ಸ್ ಎಲ್ಲ ಇರುತ್ತೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ನೀವು VIP ಬ್ರೇಕ್ ದರ್ಶನ ಬೇಕು ರೆಕಮೆಂಡೇಶನ್ ಲೆಟರ್ಸ್ ಅಲ್ಲಿ, ಅದು ಆಂಧ್ರ MLA MP ಲೆಟರ್ಸ್ ಇದ್ರೆ ಮಾತ್ರ ಆಗೋದು. ಅದೇನಾದರೂ ನೀವು ತೆಗೆದುಕೊಂಡು ಬಂದ್ರೆ ಇಲ್ಲಿ JO ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ರೆ VIP ಬ್ರೇಕ್ ದರ್ಶನ ಕೊಡ್ತಾರೆ ನಿಮಗೆ. ನೋಡಿ, ಹಾಗೆ ಮುಂದೆ ಬಂದ್ರೆ ನಮಗೆ ಆದಿಶೇಷು ರೆಸ್ಟ್ ಹೌಸ್ ಅಂತ ಸಿಗುತ್ತೆ. ಈ ಆದಿಶೇಷು ರೆಸ್ಟ್ ಹೌಸ್ನಲ್ಲಿ ನಮಗೆ ಡೋನರ್ಸ್ ಅಲ್ಲಿ ಇದೆ. ನೋಡಿ, ಬೋರ್ಡ್ ಹಾಕಿದ್ದಾರೆ, ಆದಿಶೇಷು ರೆಸ್ಟ್ ಹೌಸ್. ಈ ಕಡೆ ಹೋಗಬೇಕು. ನೋಡಿ, ಇಲ್ಲಿ ಡೋನಾರ್ಸ್ ಇಲ್ದೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಈಗ ತಾನೇ ವಸ್ತ್ರವನ್ನು ತೆಗೆದುಕೊಂಡು ಬಂದರೆ ತುಂಬ ಜನ ನನಗೆ ಕೇಳ್ತಿರ್ತೀರ ಈ ರೆಡ್ ಶಾಲ್ ಎಲ್ಲಿ ಸಿಗುತ್ತೆ ಅಂತ. ಅದು ಡೋನರ್ ಬೆನಿಫಿಟ್ಟಿಗೆ ಮಾತ್ರ. ಇಲ್ಲಿ ಡೋನರ್ ಸೆಲ್ಲಲ್ಲಿ ಪ್ರತಿ ವರ್ಷವೂ ನಮ್ಗೆ ಈ ಥರದ್ದು ಕೊಡ್ತಾರೆ. 1 lakh ಡೊನೇಷನ್ ಮಾಡಿದ್ರೆ
ಒಂದು ಬ್ಲೌಸ್ ಪೀಸು ಮತ್ತು ವಸ್ತ್ರವನ್ನು ಕೊಡ್ತಾರೆ. ಈ ವಸ್ತ್ರದಲ್ಲಿ ಶಂಕು ಚಕ್ರ ನಾಮ ಡಿಸೈನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಥರ ಬ್ಲೌಸ್ ಪೀಸ್ ಕೂಡ ಕೊಡ್ತಾರೆ. ಈಗ ಮುಂದೆ ನಾವು ದರ್ಶನಕ್ಕೆ ಹೋಗಬೇಕು. ದರ್ಶನಕ್ಕೆ ನಾವು ಸುಪಥಂ ಮೂಲಕ ಹೋಗಬೇಕು. ಈಗ ಸುಮಾರು 10:30 ಆಗಿದೆ. ರೂಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು 12 ಗಂಟೆಗೆ ಕರೆಕ್ಟಾಗಿ ನಾವು ಸುಪಥಂ ಮುಖಾಂತರ ದರ್ಶನಕ್ಕೆ ಹೋಗಬೇಕು. ದರ್ಶನ ಆದಮೇಲೆ ಹೇಳ್ತೀನಿ ಎಷ್ಟೊತ್ತಾಯಿತು ದರ್ಶನಕ್ಕೆ ಅಂತ. ಫೈನಲಿ ದರ್ಶನ ಆಯಿತು. ದರ್ಶನ ಸೂಪರಾಗಿ ಆಯಿತು ಅಂತ ಹೇಳ್ಬೋದು. 11:45ಗೆ ಹೋಗಿದ್ದು, ಈಗ ಪ್ರಸ್ತುತ 1:15 ಆಗಿದೆ. ಈಗ ಲಡ್ಡು ತೆಗೆದುಕೊಳ್ಳೋದಕ್ಕೆ ಹೋಗಬೇಕು. ಅದಾದ ನಂತರ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರಕ್ಕೆ. ಊಟ ಮಾಡಿಕೊಂಡು ಅದಾದ ನಂತರ ನಮಗೆ ಶ್ರೀವಾಣಿ ದರ್ಶನ ಇರುತ್ತೆ. ಶ್ರೀವಾಣಿ ದರ್ಶನ ಬಂದುಬಿಟ್ಟು ಸಾಯಂಕಾಲ 4 ಗಂಟೆಗೆ ಇರುತ್ತೆ. ಶ್ರೀವಾಣಿ ದರ್ಶನಕ್ಕೆ ಹೋಗಬೇಕು. ಬನ್ನಿ ಈಗ ಊಟಕ್ಕೆ ಅಂತ ಹೋಗೋಣಂತೆ. ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಛತ್ರಕ್ಕೆ ಮತ್ತೆ ಊಟಕ್ಕೆ ಅಂತ ಹೋಗೋಣಂತೆ ಬನ್ನಿ. ಇದು ಚಟ್ನಿ ಜೊತೆಗೆ ಇದು ಪಲ್ಯ ಬಡಿಸಿದ್ದಾರೆ. ಪಲ್ಯ ಜೊತೆಗೆ ಸ್ವೀಟ್ ಇರುತ್ತೆ, ಪ್ರತಿದಿನ ಸ್ವೀಟ್ ಇರುತ್ತೆ. ಇಷ್ಟು ವೆರೈಟೀಸ್ ಇರುತ್ತೆ. ಒಂದೊಂದ್ಸಲ ವಡೆನ್ ಕೂಡ ಬಡಿಸ್ತಾರೆ. ಇವತ್ತು ವಡೆ ಇದೆಯಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಅಂತ. ಮುಂದೆ ಬಡಿಸ್ಬೋದು. ಜನರಲ್ ಆಗಿ ಅನ್ನ, ಸಾರು, ಮಜ್ಜಿಗೆ, ರಸಮ್ಮು ಎಲ್ಲ ಇರುತ್ತೆ. ಒಂದೊಂದ್ಸಲ ವಡೆ ಕೂಡ ಬಡಿಸ್ತಾರೆ. ಇವತ್ತು ವಡೆ ಇದೆಯಾ ಇಲ್ವೋ ಗೊತ್ತಿಲ್ಲ, ಇನ್ನೂ ಬಡಿಸಿಲ್ಲ. ಮೊದಲಿಗೆ 3 ವೆರೈಟಿ ಬಡಿಸ್ಬಿಟ್ಟಿರ್ತಾರೆ, ನಂತರ ಬೇರೆ ಎಲ್ಲ ವೆರೈಟೀಸ್ನ ಬಡಿಸ್ಕೊಂಡು ಹೋಗ್ತಾರೆ. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. 10 ಗಂಟೆಯಿಂದನೇ ಊಟ ಪ್ರಾರಂಭ ಆಗುತ್ತೆ. ಸಾಯಂಕಾಲ ತನಕ ಇರುತ್ತೆ, ರಾತ್ರಿ ತನಕ ಇರುತ್ತೆ. ರಾತ್ರಿ 10 ಗಂಟೆ ತನಕ ಇರುತ್ತೆ. ಯಾವ ಟೈಮಿಗಾದ್ರೂ ಬಂದು ನೀವು ಊಟವನ್ನು ಮಾಡ್ಬೋದಾಗಿರುತ್ತೆ. ಮಧ್ಯದಲ್ಲಿ 4ರಿಂದ 5 ಗಂಟೆ ತನಕ ಬ್ರೇಕ್ ಇರುತ್ತೆ. ಈಗ ಅನ್ನ ಕೂಡ ಬಡಿಸಿದ್ದಾರೆ. ಅನ್ನಕ್ಕೆ ಚಟ್ನಿ ಬೇಕಿದ್ರು ನಂಚ್ಕೋಬಹುದು. ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಟೇಸ್ಟ್ ಮಾಡೋದನ್ನ ಮರಿಬೇಡಿ, ಇಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಸಾಂಬಾರ್ ಬಡಿಸಿದ್ದಾರೆ. ಸಾಂಬಾರು, ಅನ್ನ ನೀವು ಎಷ್ಟು ಕೇಳಿದ್ರೆ ಅಷ್ಟು ಬಡಿಸ್ತಾರೆ. ಫೈನಲಿ ಊಟ ಆಯಿತು. ಈಗ ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ 4 ಗಂಟೆಗೆ ಶ್ರೀವಾಣಿ ದರ್ಶನ ಇದೆ. ಶ್ರೀವಾಣಿ ದರ್ಶನಕ್ಕೆ ಹೋಗಬೇಕು. ಈಗ ಮಧ್ಯಾಹ್ನ 3:15 ಆಗಿದೆ. ಈಗ ಇನ್ನೂ ಒಂದು ದರ್ಶನಕ್ಕೆ ಹೋಗಬೇಕು. ಇದು ಯಾವ ದರ್ಶನ ಅಂದರೆ ಶ್ರೀವಾಣಿ ದರ್ಶನ ಅಂತ ಹೇಳ್ತಾರೆ. ಶ್ರೀವಾಣಿ ದರ್ಶನ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣ ಟ್ರಸ್ಟ್ ಅಂತ ಇದೆ. ಅದಕ್ಕೆ 10,000 ರೂಪಾಯಿನ ಡೊನೇಟ್ ಮಾಡಿದ್ರೆ 500 ರೂಪಾಯಿ ಬೆಲೆಯ VIP ಬ್ರೇಕ್ ದರ್ಶನ ಕೊಡ್ತಾರೆ. ಈ ಟಿಕೆಟ್ ಅಡ್ವಾಂಟೇಜ್ ಏನು ಅಂದರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಈಗ ಆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ದರ್ಶನ. ಎಷ್ಟೋ ಜನ ಕೇಳ್ತಿರ್ತಾರೆ ನಮಗೆ ಸುಪ್ರಭಾತ ಸೇವೆ, ಅರ್ಚನಾ, ತೋಮಾಲ ಹೀಗೆ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ, ನಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಬೇಕೇ ಬೇಕು ಅಂತ. ಅಂಥವರು ಈ 10,500 ರೂಪಾಯಿ ಶ್ರೀವಾಣಿ ಟಿಕೆಟ್ಗಳನ್ನ ತೆಗೆದುಕೊಳ್ಬೋದಾಗಿರುತ್ತೆ. ಈ ಟಿಕೆಟ್ಸ್ ನಾವು 2 ರೀತಿಯಲ್ಲಿ ಬುಕ್ ಮಾಡ್ಕೊಳ್ಬೋದು. ಒಂದನ್ನ ಕರೆಂಟ್ ಬುಕಿಂಗ್ ಅಂತ ಕರೀತಾರೆ, ಇನ್ನೊಂದನ್ನ ಅಡ್ವಾನ್ಸ್ ಬುಕಿಂಗ್ ಅಂತ ಕರೀತಾರೆ. ಈ ಅಡ್ವಾನ್ಸ್ ಬುಕಿಂಗ್ ನಮಗೆ 3 ತಿಂಗಳ ಮುಂಚೆ ಮಾಡ್ಕೊಳ್ಬೋದಾಗಿರುತ್ತೆ. ಅದು ಕೇವಲ ಒಂದು 200 ಟಿಕೆಟ್ಸ್ ಇರುತ್ತೆ. 3 ಮಂತ್ಸ್ ಬಿಫೋರ್ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಿರ್ತೀವಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಿರ್ತೀವಿ ಶ್ರೀವಾಣಿ ಟಿಕೆಟ್ಸ್ ರಿಲೀಸ್ ಆಗ್ತಿದೆ ಅಂತ. ಅದು ನೋಡಿ ನೀವು ಬುಕ್ ಮಾಡ್ಕೊಳ್ಬೋದಾಗುತ್ತೆ. ಪ್ರಸ್ತುತ ಈಗ ಅಕ್ಟೋಬರ್ ತಿಂಗಳ ಟಿಕೆಟ್ಸ್ನ ಬಿಡ್ತಿದ್ದಾರೆ, ಹಾಗೆ ನವೆಂಬರ್ ತಿಂಗಳ ಟಿಕೆಟ್ಸ್ ಬಿಡ್ತಾರೆ ನೆಕ್ಸ್ಟ್ ಮಂತ್. 3 ಮಂತ್ಸ್ ಇನ್ ಅಡ್ವಾನ್ಸ್ ಬಿಡ್ತಾರೆ. ನೀವು ಅದನ್ನು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ 10,500 ರೂಪಾಯಿ ಪೇ ಮಾಡಿ. ಇನ್ನು ಕರೆಂಟ್ ಬುಕಿಂಗ್ ಅಂದರೆ ಬೆಳಗ್ಗೆ 9 ಗಂಟೆಗೆ ಆ ದಿನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಇರುವ ದರ್ಶನಕ್ಕೆ ಬೆಳಗ್ಗೆ 9 ಗಂಟೆಗೆ ರಿಲೀಸ್ ಮಾಡ್ತಾರೆ. ಅದು ಆನ್ಲೈನ್ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗುತ್ತೆ. ನೀವೇನಾದರೂ ತಿರುಪತಿಗೆ ಹತ್ತಿರ ಇದ್ದರೆ ಅದನ್ನು ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ಬರ್ಬೋದು. ದೂರ ಇದ್ದರೆ ಬುಕ್ ಮಾಡಿಕೊಂಡ್ರೆ ನಿಮಗೆ ವೇಸ್ಟ್ ಆಗುತ್ತೆ, ಬರ್ಲಿಕ್ಕಾಗೋದಿಲ್ಲ. ಆ್ಯಕ್ಚುಲಿ ರಾತ್ರಿ 9:40ಕ್ಕೆ ನಮಗೆ ಟ್ರೈನ್ ಇರೋದು. ಇಲ್ಲಾಂದರೆ ಸಹಸ್ರ ದೀಪಾಲಂಕರಣ ಸೇವೆ ಬುಕ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇತ್ತು. ಅದು ಬುಕ್ ಮಾಡ್ಕೊಂಡಿದ್ರೆ 3 ಬಾರಿ ದರ್ಶನ ಆಗ್ತಿತ್ತು. ಬಟ್ ಅದು ಬುಕ್ ಮಾಡಿಕೊಂಡ್ರೆ ರಾತ್ರಿ 11 ಗಂಟೆಗೆ ಬಸ್ಸಿದ್ರೆ ಆರಾಮಾಗಿ ಅದು ಕ್ಯಾಚ್ ಮಾಡ್ಬೋದಾಗಿತ್ತು. ಬಟ್ ಸಹಸ್ರ ದೀಪಾಲಂಕರಣ ಸೇವೆ ಮುಗಿಸ್ಕೊಂಡ್ಬಂದು ನಾವು ರೂಮ್ ವೆಕೇಟ್ ಮಾಡಿ ಹೋಗೋಷ್ಟೊತ್ತಿಗೆ ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಬುಕ್ ಮಾಡ್ಕೊಳ್ಳಿಲ್ಲ. ಈಗ ನಮಗೆ ಬರೀ 2 ದರ್ಶನ. ಇನ್ ಕೇಸ್ ಏನಾದರೂ ನಾವು ಹಾಲ್ಟ್ ಆಗಿದ್ದರೆ 3 ಬಾರಿ ದರ್ಶನ ಮಾಡ್ಕೊಳ್ಬೇಕು ಅಂತ ಒಂದು ಪ್ಲಾನ್ ಇತ್ತು. ಸದ್ಯ ದೇವರು ಇಷ್ಟು ಅನುಗ್ರಹ ಮಾಡಿಕೊಟ್ರಲ್ಲ, ಹಾಗಾಗಿ 2 ಸಾರಿ ದರ್ಶನ ಮಾಡ್ತಾ ಇದ್ದೀನಿ. ಇನ್ನು ಶ್ರೀವಾಣಿ ದರ್ಶನ ಆದ ನಂತರ ಸಾಯಂಕಾಲ ನಮಗೆ ಉತ್ಸವಗಳು ನೆರವೇರುತ್ತೆ. ಆದರೆ ಉತ್ಸವಗಳನ್ನ ಕ್ಯಾಪ್ಚರ್ ಮಾಡ್ತೀನಿ, ಬಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆಯೇ ಶ್ರೀವಾಣಿ ದರ್ಶನ ಹೇಗಾಯಿತು ಅನ್ನೋ ಎಕ್ಸ್ಪೀರಿಯನ್ಸ್ನು ಕೂಡ ನಿಮ್ಗೆ ಹೇಳ್ತೀನಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ದರ್ಶನದಿಂದ ಬಂದ ಮೇಲೆ ಸಿಗ್ತೀನಿ ನಿಮಗೆ. ಈ ಶ್ರೀವಾಣಿ ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ನಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಬಂದ್ ಮುಖಾಂತರನೇ ಇರುತ್ತೆ. ಇದಕ್ಕೆ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆಗೆ ನಾವು ಟಿಕೆಟ್ನ ಪ್ರಿಂಟ್ಔಟ್ನ ತೆಗೆದುಕೊಂಡು ಹೋಗಬೇಕು. ಇನ್ ಕೇಸ್ ಏನಾದ್ರು ನೀವು ಇಬ್ಬರು ಟಿಕೆಟ್ನ ಬುಕ್ ಮಾಡಿದ್ರೆ 1000 ರೂಪೀಸ್ ರೂಮ್ ಕೂಡ ನೀವು ಅದ್ರ ಜೊತೆಗೆ ಬುಕ್ ಮಾಡ್ಕೊಳ್ಬೋದಾಗುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ. ಸಿಂಗಲ್ ಪರ್ಸನ್ಗೆ ಬುಕ್ ಮಾಡಿದ್ರೆ ಯಾವುದೇ ರೀತಿ ಅಕಾಮಿಡೇಷನ್ ಕೊಡೋದಿಲ್ಲ. ಬನ್ನಿ ಈಗ ದರ್ಶನಕ್ಕೆ ಹೋಗೋಣ. ನಾನಂತೂ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಈ ದರ್ಶನ, ಯಾಕಂದರೆ ಆಪಾದ ಮಸ್ತಕ ದರ್ಶನ ಮಾಡ್ಕೊಳ್ಬೋದು. ಪಾದದಿಂದ ಶಿರದ ತನಕ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಳ್ಬೋದು. ಇದು ಪಾಸಿಂಗ್ ಕ್ಯೂ ಇರುತ್ತೆ, ನಮಗೆ ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಜಯ ವಿಜಯ ದಾಟಿ ಒಳಗಡೆ ಹೋಗಿ ಹೊರಗಡೆ ಬರೋ ತನಕನೂ ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಬರ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ ಈ ದರ್ಶನ ಅಂತ ಹೇಳ್ಬೋದು. ಇದೊಂಥರ ಒನ್ಸ್ ಇನ್ ಲೈಫ್ ಟೈಮ್ ದರ್ಶನ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು.
ಸಾಧಾರಣವಾಗಿ ಪ್ರತಿದಿನ ನಮಗೆ ಮಲಯಪ್ಪ ಸ್ವಾಮಿಯವ್ರನ್ನ ಸಹಸ್ರ ದೀಪಾಲಂಕರಣ ಸೇವೆಯಲ್ಲಿ ಕೂರಿಸ್ತಾರೆ. ಬಟ್ ಇವತ್ತು ರೋಹಿಣಿ ನಕ್ಷತ್ರ ಇರುವ ಕಾರಣ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ಅಮ್ಮನವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಹಾಗಾಗಿ ನೀವು ಶ್ರೀಕೃಷ್ಣನ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ರೋಹಿಣಿ ನಕ್ಷತ್ರ ಇದ್ರೆ ಶ್ರೀಕೃಷ್ಣನ ಉತ್ಸವ ಇರುತ್ತೆ. ಅದೇ ಪುನರ್ವಸು ನಕ್ಷತ್ರ ಇದ್ರೆ ಶ್ರೀರಾಮನ ಉತ್ಸವ ಇರುತ್ತೆ. ಇನ್ನು ಪ್ರತಿದಿನ ಈ 2 ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಶ್ರೀ ಮಲಯಪ್ಪ ಸ್ವಾಮಿಯವರು ಈ ಸಾಯಂಕಾಲದ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಫೈನಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯ್ತು. ಪದಗಳಲ್ಲಿ ಹೇಳಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಆಯ್ತು. ಶ್ರೀವಾಣಿ ದರ್ಶನ ಅಲ್ವಾ, ತುಂಬಾ ಮುಂದೆ ಹೋಗಿದ್ವಿ. ಬಟ್ ನನ್ಗೆ ಮುಂದೆ ಹೋಗ್ತಾ 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 ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ. ಅದೇನಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ದೇವ್ರನ್ನ ನೋಡ್ಕೊಂಡು ಬರ್ತಾ ಇದ್ರೆ ಏನೋ ಒಂಥರ ಎನರ್ಜಿ, ತುಂಬಾನೇ ಅದ್ಭುತವಾಗಿತ್ತು. ನಾವು ಒಳ್ಳೆ ವಿಶ್ವರೂಪ ದರ್ಶನ ಆಯ್ತೇನೋ ಅನ್ನೋ ರೀತಿನಲ್ಲಿ ಪರಿಭಾವನೆ ಆಯ್ತು. ಅಷ್ಟು ಅದ್ಭುತವಾಗಿ ದರ್ಶನ ಆಯ್ತು ಅಂತ ಹೇಳ್ಬೋದು. 4 ಕಾಲ್ಗೆ ಒಳಗಡೆ ಹೋದೆ. 4:45 ತನಕ ಕೂರ್ಸಿದ್ರು. ಅದಾದ ನಂತರ ದರ್ಶನಕ್ಕೆ ಅಂತ ಬಿಟ್ರು. ಕಣ್ಗಳು ತುಂಬಿ ಬಂದ್ಬಿಡ್ತು ಅಂತ ಹೇಳ್ಬೋದು. ತುಂಬಾನೇ ಅದ್ಭುತವಾಗಿತ್ತು ದರ್ಶನ. ನನ್ಗೆ ಬರೀ ಈ ಸಲ ದರ್ಶನ ಮಾಡುವಾಗ ಬರೀ ಕಣ್ಣಲ್ಲಿ ನೀರ್ ಬಂದಿದ್ದೇ ಆಗೋಯ್ತು. ವೆಂಕಟೇಶ್ವರ ಸ್ವಾಮಿನಲ್ಲಿ ಕೇಳ್ಕೊಂಡಿದ್ದೊಂದೇ, ಇದೇ ರೀತಿ ನನಗೆ ದರ್ಶನ ಕೊಡ್ತಾ ಇರೋ ಅಂತ ಅಷ್ಟೇ. ಅದು ಬಿಟ್ರೆ ನಂಗೆ ಬೇರೆ ಯಾವುದು ಕೋರಿಕೆನೇ ಇರಲಿಲ್ಲ ಇವತ್ತು. ಹಾಗಾಗಿ ನಾನು ಅಷ್ಟು ಬಾರಿ ಹೇಳ್ತೀನಿ ನನ್ನ ವಿಡಿಯೋಸ್ನಲ್ಲಿ, ಲಕ್ಕಿ ಡಿಪ್ಗೆ ಅಪ್ಲೈ ಮಾಡ್ತಾನೆ ಇರಿ. ಯಾವಾಗ ದೇವರ ಕೃಪಾ ಕಟಾಕ್ಷ ಇದೆಯೋ ಗೊತ್ತಿಲ್ಲ, ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ನಿಮಗೆ ಆಲ್ರೆಡಿ ಡೋನರ್ ಬೆನಿಫಿಟ್ ಸ್ಕೀಮ್ ಬಗ್ಗೆ ಹೇಳಿದ್ದೀನಿ. ಈ ಡೋನರ್ ಬೆನಿಫಿಟ್ ಸ್ಕೀಮ್ಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇದೇ ಜುಲೈ 15ನೇ ತಾರೀಕು 2026ನೇ ತಾರೀಕಿನಿಂದ ತುಂಬಾ ಬದಲಾವಣೆ ಆಗಿದೆ ಅಂತ TTD ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟು ದಿನ 1 ಲಕ್ಷ ಡೊನೇಟ್ ಮಾಡಿದ್ರೆ ಸುಪಥ ಮೂಲಕ ದರ್ಶನ ಆಯಿತು. ಈಗ ಅದನ್ನ ಚೇಂಜ್ ಮಾಡಿ ಸ್ಪೆಷಲ್ ಎಂಟ್ರಿ ದರ್ಶನದ ಮೂಲಕ ಟಿಕೆಟ್ಸ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಡೊನೇಷನ್ ಮಾಡುವಾಗ ವೆರಿಫೈ ಮಾಡಿಕೊಂಡು ಡೊನೇಷನ್ ಮಾಡಿ. ಯಾವ ಸ್ಕೀಮ್ ಇದೆ ಕರೆಂಟ್ ಅಂತ ನೋಡ್ಬಿಟ್ಟು ನಂತರ ನೀವು ಡೊನೇಷನ್ ಮಾಡಿ. ಕೊನೆಗೂ ದರ್ಶನ ಆಯ್ತು. ಇಲ್ಲಿಗೆ ತಿರುಮಲ ಯಾತ್ರೆ ಕಂಪ್ಲೀಟ್ ಆಗುತ್ತೆ. ಈಗ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗಿ ಊಟ ಮಾಡ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ನಂಗೆ ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಿಲ್ಲ ತಿರುಮಲಕ್ಕೆ ಬಂದ ಹಂಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೊರಡಲೇಬೇಕು ಇವಾಗ. ಈಗ AC ಬಸ್ನಲ್ಲಿ ಕೂತಿದ್ದೀವಿ. ಇಲ್ಲಿಂದ ನಾವು ತಿರುಪತಿಗೆ ಹೋಗಬೇಕು. 1 ಅವರ್ ಆಗುತ್ತೆ. ಅದಾದ ನಂತರ ಅಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಆಟೋನಲ್ಲಿ ಹೋಗಬೇಕು. ಪ್ರಸ್ತುತ ಈಗ ನಾವು ತಿರುಪತಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ನಾವು ಯಾವ ಟ್ರೈನಲ್ಲಿ ತಿರುಪತಿಗೆ ಬಂದ್ವೋ ಅದೇ ಟ್ರೈನಲ್ಲಿ ನಾವು ರಿಟರ್ನ್ ಹೋಗ್ತಾ ಇರೋದು. ಸೇಮ್ ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್ ಅಂತ. ರಾತ್ರಿ 9:40ಕ್ಕೆ ಕರೆಕ್ಟಾಗಿ ತಿರುಪತಿ ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತೆ. ಬೆಳಗಿನ ಜಾವ 4:20ಕ್ಕೆ ಕರೆಕ್ಟಾಗಿ ಬೆಂಗಳೂರು KSRಗೆ ತಲುಪುತ್ತೆ. ಹಾಗಾಗಿ ಸೇಮ್ ಟ್ರೈನಲ್ಲಿ ಹೋಗ್ತಾ ಇದೀವಿ. ನಾವು ಬರ್ತಾ 3 ಟೈರ್ AC-ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಇವಾಗ ನಾವು 2 ಟೈರ್ AC-ನಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. 2 AC-ನಲ್ಲಿ ಏನಂದರೆ 2+2 ನೋಡಿ 2 ಇರುತ್ತೆ, ಆ ಕಡೆ 2 ಇರುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಸ್ಕ್ರೀನ್ ಇರುತ್ತೆ. ಈ ಸ್ಕ್ರೀನ್ ಕ್ಲೋಸ್ ಮಾಡಿಬಿಟ್ರೆ ಪ್ರೈವೇಟ್ ಕ್ಯಾಬಿನ್ ಥರ ಇರುತ್ತೆ. 4 ಜನಕ್ಕೆ ಪ್ರೈವೇಟ್ ಕ್ಯಾಬಿನ್ ಥರ ಇರುತ್ತೆ. ಇದರ ಕಾಸ್ಟ್ ಅರೌಂಡ್ ಬಂದುಬಿಟ್ಟು 800 ರೂಪಾಯಿ ಆಗುತ್ತೆ. 820 ರೂಪಾಯಿ ಅರೌಂಡ್ ಏನೋ ಆಯಿತು. ತುಂಬಾ ಸ್ಪೇಷಿಯಸ್ ಆಗಿದೆ. ಸೀಟ್ಸ್ ಕೂಡ ತುಂಬ ಅಗಲವಾಗಿದೆ ಅಂತ ಹೇಳ್ಬೋದು 3 AC ಕಂಪೇರ್ ಮಾಡಿದ್ರೆ. ರಾತ್ರಿ ಊಟಕ್ಕೆ PS4ಇಂದ ಎಲ್ಲ ಐಟಮ್ಸ್ನ ತರಿಸಿದ್ದೀವಿ. ಪೂರಿ ಇದೆ, ಪೊಂಗಲ್ ಇದೆ. ಪೂರಿಗೆ ಸಬ್ಜಿ ಕೊಟ್ಟಿದ್ದಾರೆ, ಹಾಗೆ ಒಂದು ರೀತಿ ಕರಿ ಇದೆ. ಇಷ್ಟು ರಾತ್ರಿ ಊಟಕ್ಕೆ. ನನಗೆ ಪೊಂಗಲ್ ತುಂಬ ಇಷ್ಟ, ಹಾಗಾಗಿ ಪೊಂಗಲ್ ತರಿಸಿದ್ದೀನಿ. ನಮ್ಮಮ್ಮಂಗೆಲ್ಲ ಪೂರಿ ಬೇಕು ಅಂತ ಅಂದರು. ಆ್ಯಕ್ಚುಲಿ ನಮಗೆ ಇಳಿದು ತಿಂದು ಹತ್ತೋದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ನಾವೆಲ್ಲ ಝೊಮ್ಯಾಟೊನಲ್ಲಿ ಆರ್ಡರ್ ಮಾಡಿದ್ದು. ಇನ್ನೇನಿನ್ನು ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಹೊರಡುತ್ತೆ. ಬೆಡ್ ಸ್ಪ್ರೆಡ್ ಎಲ್ಲ ಹಾಸಿ ರೆಡಿ ಮಾಡಿದ್ದೀನಿ. ಇನ್ನೇನು ಮಲ್ಕೊಳ್ಳೋದಷ್ಟೇ ಇವಾಗ. ನೋಡಿ ರಗ್ಗೆಲ್ಲ ಕೊಟ್ಟಿದ್ದಾರೆ. ಈ ಕರ್ಟನ್ ಇರೋದಕ್ಕೆ ಫುಲ್ಲು ಪ್ರೈವಸಿ ರೀತಿ ಅನಿಸುತ್ತೆ. 4 ಜನ ಬಂದ್ರಂತೂ ಸೂಪರ್ ಆಗಿರುತ್ತೆ. ಇನ್ನು ಬೆಳಗ್ಗೆ 4:20ಕ್ಕೆ ಬೆಂಗಳೂರನ್ನ ತಲುಪ್ತೀವಿ. 5 ಗಂಟೆಗೆ ನಮಗೆ ಹೊಸಪೇಟೆ ಟ್ರೈನ್ ಹೊರಡುತ್ತೆ ಬೆಂಗಳೂರಿಂದ. ಅದು ಕೂಡ ನಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದನೇ ಹೊರಡುತ್ತೆ. ಆ ಟ್ರೈನಿಗೆ ಕೂಡ ಬುಕ್ ಮಾಡಿದ್ವಿ. ಏನಾದರೂ ಡಿಲೇ ಆಯಿತು ಅಂದರೆ ಅದು ಮಿಸ್ ಆಗೋಗುತ್ತೆ. ಇಲ್ಲಾಂದರೆ ನಮ್ಗೆ ಅದು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲೇ ಇರುತ್ತೆ. ಅದನ್ನು ಬೋರ್ಡ್ ಮಾಡಿಬಿಟ್ಟು ನಾವು ತುಮಕೂರಿಗೆ ತಲುಪಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು. ಈಗ ಇನ್ನೇನು ಮಲ್ಕೊಳ್ಳೋದಷ್ಟೇ. ಗುಡ್ ನೈಟ್, ಬೆಳಗ್ಗೆ ಸಿಗೋಣಂತೆ. ನಮಗೆ ತಿರುಪತಿ ಟ್ರೈನ್ ಡಿಲೇ ಆಗೋಯ್ತು. ತಿರುಪತಿ ಟ್ರೈನ್ ಡಿಲೇ ಆಗಿದ್ದಕ್ಕೆ ಹೊಸಪೇಟೆ ಟ್ರೈನ್ ಮಿಸ್ ಆಗೋಯ್ತು. ಹಾಗಾಗಿ ತುಮಕೂರಿಗೆ ಟಿಕೆಟ್ ಬುಕ್ ಮಾಡಿದ್ವಿ 300 ರೂಪೀಸ್ ಕೊಟ್ಟು. ಕಂಪ್ಲೀಟಾಗಿ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಮತ್ತೆ ಇಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ನಮ್ಮ ವ್ಲಾಗ್ ಕಂಪ್ಲೀಟ್ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.